ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶೇಜ್. ನೀವು ನೋಡ್ತಾ ಇದ್ದೀರಾ JBM TV. ರೋಗಿ ರಾಜನಿಗಿಂತ ಬಲಿಷ್ಠ ಬಡವನೇ ಮೇಲು. ಇದು ಆರೋಗ್ಯಕ್ಕೆ ಸಂಬಂಧಿಸಿದಂಥ. ಆದರೆ ತಾಯಿಯಾಗುವ ಒಂದು ಸಂತಸವೇ ಬೇರೆ. ಮರೆಯಲಾರೆನಮ್ಮ ನಿನ್ನ ಮರೆಯಲಾರೆನು, ತಾಳಲಾರ ಹೊಟ್ಟೆ ನೋವ ತಾಳಿ ಹಲುಬಿ ಹಿತ್ತೆಯಲ್ಲ. ಅಂದರೆ ತಾಯಿಯ ಸ್ಥಾನ ಎಷ್ಟು ದೊಡ್ಡದು ಅಂತಂದರೆ ಅದು ಜಗತ್ತಿಗೆ ಒಂದು ಮಾದರಿ ಅಂತಲೇ ಅನ್ಬೋದು. ಯಾಕಂತಂದರೆ ಇಂದು ಬೆಳೆದಿದ್ದು ಜಗತ್ತು ತಾಯಿಯಿಂದ ಮಾತ್ರ. ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅನ್ನುವಂಥ ಹಾಗೆ ಇಲ್ಲಿ ನಾವು ಆ ತಾಯ್ತನದ ಒಂದು ಸಂದರ್ಶನವನ್ನು ಮಾಡಲಿಕ್ಕೆ ಡಾಕ್ಟರ್ ಸೌಮ್ಯ ಮೆಳ್ಳಿಗಿರಿ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಅವರು ನಮ್ಮ ರಾಮದುರ್ಗದ ಸರ್ಕಾರಿ ದವಾಖಾನೆ ವೈದ್ಯಾಧಿಕಾರಿಗಳು, MBBS MS DNB ವೈದ್ಯಾಧಿಕಾರಿಗಳಾದಂಥ ಸೌಮ್ಯ ಮಳ್ಳಿಗಿರಿ ಡಾಕ್ಟರ್ ತಮಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತ ಬಯಸ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಹೆಣ್ಣು ಮಕ್ಕಳಿಗೆ ನಾವು ಈ ಕಾರ್ಯಕ್ರಮ ಯಾಕೆ ತೋರಬೇಕು ಅನ್ನುವಂಥದ್ದಾದರೆ, ಪ್ರಸವ ಸಮಯದಲ್ಲಿ ಎಷ್ಟೋ ಪ್ರಾಣಗಳು ಕಳೆದು ಹೋದಂತಹ ಸನ್ನಿವೇಶಗಳು ನಾವು ಕಂಡಿದ್ದೇವೆ. ಆದರೆ ಮುಂಜಾಗ್ರತೆಯಾಗಿ ಅದನ್ನು ಪಾಲಿಸಿದರೆ ನಮಗೆ ಆಪತ್ತಿನಿಂದ ನಾವು ಉಳಿಯಬಹುದು ಅನ್ನುವಂಥ ಒಂದು ಉದ್ದೇಶದಿಂದ ಈ ನಮ್ಮ ಕಾರ್ಯಕ್ರಮ. ಪ್ರಪ್ರಥಮವಾಗಿ ಮೊದಲು ಹಂತ ಅಂತಂದರೆ ಪ್ರಸವದ ಮೊದಲು ಹಂತ ಅಂದರೆ ಲಗ್ನ ಆದ ತಕ್ಷಣ ನಾವು ಮಗುವನ್ನು ಬಯಸುವ ಯಾವ ವಯಸ್ಸು ಹಾಗೂ ಸರಿಯಾದ ಸಮಯ ಯಾವುದು? ಯೂಶಲಿ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಜಲ್ದಿ ಮದುವೆ ಮಾಡೋದು ಕಾಮನ್ನು. ಸೊ ಪ್ರಿಫರೇಬ್ಲಿ 18 ಇಯರ್ಸಿಂದ ಅಥವಾ 20 ಇಯರ್ಸಿಂದ 30 ಇಯರ್ಸ್ವರೆಗೂ ಸೇಫ್ ಪ್ರೆಗ್ನೆನ್ಸಿ ಪೀರಿಯಡ್ ಅಂತ ನಾವು ಕರಿತೀವಿ. ಬಿಫೋರ್ 18 ಇಯರ್ಸ್ ಅಂತಂದರೆ ಅದು ಟೀನೇಜ್ ಪ್ರೆಗ್ನೆನ್ಸಿ, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗುತ್ತೆ. ಆಮೇಲೆ ಆಫ್ಟರ್ 35 ಆರ್ 30 ಇಯರ್ಸ್ ಇಟ್ ಈಸ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಬಿಕಾಸ್ ಅದು ಏಜ್ ಜಾಸ್ತಿ ಆದಂಗೆ ಕ್ರೋಮೋಸೋಮಲ್ ಅಬ್ನಾರ್ಮಿಟೀಸ್ ಜಾಸ್ತಿ ಆಗ್ತವೆ ಅಂತ ನಾವು ಹೇಳ್ತೀವಿ. ಸೊ ಸೇಫ್ ಪೀರಿಯಡ್ ಅಂತಂದರೆ 18 ಆರ್ 20 ಇಯರ್ಸ್ ಟು 30 ಇಯರ್ಸ್ ತನಕನೂ ಸೇಫ್ ಪ್ರೆಗ್ನೆನ್ಸಿ ಆಗ್ಬೋದು. ಅಂತಂದರೆ ಈಗ ಏನಿರುತ್ತೆ ಅಂತಂದ್ರೆ ಲಗ್ನ ಆದ ತಕ್ಷಣ ಏನೈತಿ ಒಂದು 2-3 ವರ್ಷ ಹೋದ್ಪ ಅಂತಂದ್ರೆ ಜನ ಏನು ಅಡ್ಕೋತಾರೆ ಅಂತಂದ್ರೆ ಮಗು ಯಾಕೋ ಅಂದರೆ ಒಂದು ಯಾವ ಸಂಶಯ ಮುಟ್ತೈತೆ, ಎಲ್ಲಿ ಬಂಜೆತನ ಐತೀವೋ ಅನ್ನುವಂಥದ್ದು ಒಂದು ಸಂಶಯ ಮುಟ್ಕೊಳ್ಳೋದು ಇದು ಉದ್ದೇಶದಿಂದ ಏನೈತಿ ಸಾಧ್ಯವಾದಷ್ಟು ಲಘು ಮದುವೆ ಆದರೆ ತಕ್ಷಣ ಏನೈತಿ ಮಗು ಬೇಕು ಅನ್ನುವಂಥದ್ದೊಂದು ಬಯಕೆ ಸ್ಟಾರ್ಟ್ ಆಗ್ತೈತಿ. ಅದಕ್ಕೆ ಆತುರ ಬೇಡ, ಕಾಯಬೇಕು, ಸಮಯಕ್ಕೆ ಸರಿಯಾಗಿ ಅದನ್ನು ಪಾಲಿಸಿದರೆ ಆರೋಗ್ಯಕರವಾದಂಥ ಮಗು ಪಡೆಯಬಹುದು ಅನ್ನುವಂಥ ತಮ್ಮ ಸಲಹೆ. ಅದೇ ಮಗು ಬಯಸುವ ಪೂರ್ವದಲ್ಲಿ ಪಾಲಿಸಬೇಕಾದಂತಹ ನಿಯಮಗಳು ಅಂತಾರೆ. ನಾವು ಮಗು ಬಯಸೋದು ಸಹಜಿಕ. ಯಾಕಂದರೆ ಲಗ್ನ ಆದ ತಕ್ಷಣ ಏನೈತಿ ಮಗು ಯಾವಾಗ ಮೊದಲು ಪಡೆದೆವು, ಎಲ್ಲರಿಗಿಂತ ಹೆಚ್ಚಿಗೆ ಏನೈತಿ ಅಜ್ಜ ಅಜ್ಜಿಗಳಿಗೆ ಏನೈತಿ ಆತುರ ಇರ್ತೈತಿ, ಒಂದು ಮೊಮ್ಮಗ ಇದ್ದರೆ ಸಾಕಪ್ಪ ನಮಗೆ ಅನ್ನುವಂಥದ್ದು. ಆದರೆ ಏನೈತಿ ಅದರ ಹಿಂದಿನ ಮರ್ಮ ಏನು ಅನ್ನುವಂಥದ್ದು ಪ್ರಥಮ ಪಾಲಿಸಬೇಕಾದಂತಹ ನಿಯಮಗಳು, ವೈದ್ಯಕೀಯ ನಿಯಮಗಳು ಏನು? ಮದುವೆ ಆದ ತಕ್ಷಣ ಸ್ವಲ್ಪ ಟೈಮ್ ಕೊಡಬೇಕು. ಗಂಡ ಹೆಂಡತಿ ನಡುವೆ ಬಾಂಧವ್ಯ ಚಲೋ ಆಗಬೇಕು, ಅಥವಾ ಫ್ಯಾಮಿಲಿ ಜೊತೆ ಬಾಂಧವ್ಯ ಚಲೋ ಆಗಬೇಕು. ಆಮೇಲೆ ಪ್ರೆಗ್ನೆಂಟ್ ಫೀಮೇಲ್ ಅವಳು ಪ್ರಿಪೇರ್ ಆಗಬೇಕು. ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ನಾನು ಮೆಂಟಲಿ ಅವಳು ಪ್ರಿಪೇರ್ ಆಗಬೇಕು. ಮಗುನ ಹೆಂಗೆ ನೋಡ್ಕೊಳ್ಳೋದು, ಮಗು ಹುಟ್ಟಿದ ಮೇಲೆ ಮಗುನ ಆರೈಕೆ ಹೆಂಗೆ ಮಾಡೋದು ಅಂತ ನೋಡ್ಕೋಬೇಕು. ಸೊ ಅದ್ರ ಸಂಬಂಧ ಏನು ಅಂತಂತಂದರೆ, ಮದುವೆ ಆದ ತಕ್ಷಣ ಇಮಿಡಿಯೇಟಾಗಿ ಪ್ರೆಗ್ನೆನ್ಸಿ ಮಾಡೋಕ್ಕಿಂತ 1-2 ಇಯರ್ಸ್ ಗ್ಯಾಪ್ ಕೊಟ್ಟರೆ ಅದು ಒಳ್ಳೆಯದು, ಗಂಡಂಗಾಗಲಿ ಅಥವಾ ಹೆಂಡತಿಗಾಗಲಿ ಒಳ್ಳೆಯದು. ಆಮೇಲೆ ಏನು ಅಂತಂದರೆ, ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಹೆಂಡತಿ ಅಥವಾ ಗಂಡನ್ನ ಥರೋ ಚೆಕಪ್ ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಕರಿತೀವಿ ನಾವು. ಅಂದರೆ ಈಗ ಫೀಮೇಲ್ ಏನಾದ್ರು ಅಕಸ್ಮಾತ್ ಡಯಾಬಿಟಿಕ್ ಇದ್ಲು ಅಂದರೆ, ಸಕ್ಕರೆ ಕಾಯಿಲೆ ಅಥವಾ ಶುಗರ್ BP ಕಾಯಿಲೆ ಇತ್ತು ಅಥವಾ ಥೈರಾಯ್ಡ್ ಕಾಯಿಲೆ ಇತ್ತು ಅಂತಂದರೆ, ಅಥವಾ ಅನಿಮಿಯಾ ಅಂತೀವಿ, ಅಂದರೆ ರಕ್ತ ಕಡಿಮೆ ಇತ್ತು, 10ಕ್ಕಿಂತ ಕಡಿಮೆ ಅಥವಾ 11 ಪಾಯಿಂಟ್ಕಿಂತ ಕಡಿಮೆ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ಅದು ಪ್ರಿಪೇರ್ಡ್ನೆಸ್ ಅಂತ ಅಂತೀವಿ ನಾವು. ಅಂದರೆ ಪ್ರೆಗ್ನೆನ್ಸಿ ಆಗೋಕ್ಕಿಂತ ಮುಂಚೆ ಎಲ್ಲನೂ ಪ್ರಾಪರಾಗಿ ಹೆಲ್ತಿ ವೇನಲ್ಲಿ ಇದ್ದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತೀವಿ. ಅಂತಂದರೆ ಈಗ ಬೆಳಗ್ಗೆ ಜಲ್ದಿ ಏಳೋದಾಯಿತು, ಅಥವಾ ಎಕ್ಸಸೈಸ್ ಮಾಡೋದಾಯಿತು, ಅಥವಾ ಚೆನ್ನಾಗಿ ಚಲೋ ಆಹಾರ ತಿನ್ನೋದು, ಈ ಥರ ಎಲ್ಲ ಮಾಡ್ಕೊಂಡು ಬಂದರೆ ಮುಂದೆ ಪ್ರೆಗ್ನೆನ್ಸಿಲಿ ಆಮೇಲೆ ಹೊಟ್ಟೆಲಿ ಬೆಳೆಯೋ ಮಗುಗೇನೂ ಹೆಲ್ಪ್ ಆಗುತ್ತೆ. ಇಟ್ ಈಸ್ ನಾಟ್ ಓನ್ಲಿ ಫಾರ್ ಫೀಮೇಲ್, ಅಂದರೆ ಬರೀ ಹೆಣ್ಮಕ್ಳಷ್ಟೇ ಇದು ಮಾಡಬೇಕು ಅಂತಲ್ಲ. ಈಗ ತಂದೆ ಆಗೋನು ಸಹಿತ ಅಕಸ್ಮಾತ್ ಸ್ಮೋಕಿಂಗ್ ಇತ್ತು ಅಥವಾ ಡ್ರಿಂಕಿಂಗ್ ಇತ್ತು, ಅದು ಬೇರೆ ಏನಾದ್ರು ಹ್ಯಾಬಿಟ್ಸ್ ಇದ್ರೂ ಅದನ್ನು ಪೂರ ಬಿಟ್ಟು, ಅಂದರೆ ಅವ್ರ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗುತ್ತೆ. ಅಂದರೆ ಅಂತೀವಲ್ಲ ನಾವು ಗಂಡು ಮಕ್ಕಳದ್ದು ಸ್ಪರ್ಮ್ ಅಂತ. ಸೊ ಅದು ಸ್ಪರ್ಮ್ ಕ್ವಾಲಿಟಿ ಜಾಸ್ತಿ ಆದಂಗೆ ಮಗುನೂ ಚೆನ್ನಾಗಿ ಬೆಳೆಯುತ್ತೆ. ಅದಾದಮೇಲೆ ಈಗ ಪ್ರೆಗ್ನೆಂಟ್ ಫೀಮೇಲ್ ಈಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂದರೆ 3 ಮಂತ್ಸ್ ಅಥವಾ 1 ಮಂತ್ ಬಿಫೋರು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ಸ್ಟಾರ್ಟ್ ಮಾಡಿದರೆ ಮಗುದು ಬ್ರೈನು, ನ್ಯೂರಲ್ ಕಾಲ್ ಡೆವಲಪ್ಮೆಂಟ್ ಎಲ್ಲನೂ ಚೆನ್ನಾಗಾಗುತ್ತೆ. ಸೊ ಈ ಪ್ರಿಪೇರ್ಡ್ನೆಸ್ ಬೆಟರ್. ಅಂದರೆ ಈಗ ಮದುವೆ ಆದ ತಕ್ಷಣ ಮಗು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪ್ರಿಪೇರ್ಡ್ನೆಸ್ ಬೆಟರು ಅಂತ ನನ್ನ ಒಪಿನಿಯನ್. ಅಂದರೆ ಇಬ್ಬರದು ನೀತಿ ಬಯಕೆಗಳು ಒಂದೇ ಥರ ಇರಬೇಕು, ಅಲ್ಲಿ ತನಕ ನೀತಿ ಮಾಡಬೇಕು ಅಂತಂದ್ರೆ. ಈಗ ಕೇವಲ ಹೆಣ್ಮಕ್ಳಿಗೆ ಆರೋಗ್ಯದ ಫುಡ್ ತಂದು ಕೊಟ್ಟಿವಿ, ಅದನ್ನು ತಂದು ಕೊಟ್ಟಿವಿ, ಇದನ್ನು ಕೊಟ್ಟಿವಿ, ಎಲ್ಲ ಬರೀ ಹೆಣ್ಮಕ್ಳು ಏನೈತಿ
ಚಂದ ತಂಗಿದ್ರೆ ಸಾಕಪ್ಪ. ಆದ್ರೆ ಗಂಡಂದಿರು ಏನೈತಿ ಚಟಗೊಳಕ್ಕೆ ಏನಿದೆ ಅಂಟಿಕೊಂಡಿರ್ತಾರೆ. ಇದೇನೈತಿ ತಾವು ಹೇಳಿದಂಥ ಮಾತು ಏನೈತಿ ನಿಜವಾಗ್ಲೂ ಪ್ರೇಕ್ಷಕರೇ ಇದು ಎಲ್ಲ ಗಂಡಸರು ಇದನ್ನು ನೋಡಿ ಪಾಲಿಸಬೇಕಾದಂತಹ ಒಂದು ಮಹತ್ವವಾದಂಥ ಮಾತು. ಅದೇ ರೀತಿಯಾಗಿ ಈಗ ಇನ್ನೊಂದು ಏನು ಇರ್ತೈತೆ ರೀ ಮೇಡಮ್ ಅವ್ರು ಅಂತಂದ್ರೆ, ನಮಗೆ ಗಂಡು ಮಗುವೇ ಬೇಕು. ಹೆಣ್ಣು ಮಗು ಏನೈತಿ ಎರಡನೇ ಹೆಣ್ಣು ಮಗು ಆದ್ರಾಗಲೇ ನಡೀತೀರಿ, ಆದರೆ ಮೊದಲು ಗಂಡು ಮಗುವೇ ಬೇಕು ಅನ್ನುವಂಥ ಬಯಕೆ. ಅದು ಯಾವ ರೀತಿಯಾಗಿ ಜನರಲ್ಲಿ ತಲೆ ಊರಿದೆ ಅಂತಂದ್ರೆ, ಆ ಹೆಣ್ಮಗಳು ಏನೈತಿ ಹೆತ್ತು ಏನೈತಿ ಡೆಲಿವರಿ ಆಗೋ ತನಕ ತನ್ನ ಜೀವ ಏನೈತಿ ಹಿಂಡು ಹಿಪ್ಪೆ ಆಗಿರುತ್ತೆ. ಅಂಥದ್ರಾಗ ಹೆಣ್ಣು ಮಗು ಆದ್ಕೊಳ್ಳಿ ಏನೈತಿ ಅಯ್ಯೋ ಹೆಣ್ಣು ಹಡದ್ಲಪ್ಪ, ಈ ರೀತಿಯಾದಂಥ ಒಂದು ಭಾವನೆಗಳು. ಇದು ಯಾವ ರೀತಿಯಾಗಿ ತಾವು ತಗೋತೀರಿ? ಯಾಕಂತಂದ್ರೆ ಅದೇನೋ ಅಂತೀವಿ ನಾವು, ಪರಮಾತ್ಮ ಕೊಟ್ಟದ್ದು ಬಿಡಪ್ಪ ಅಂತೀವಿ. ಆದರೆ ಪರಮಾತ್ಮ ಕೊಟ್ಟದ್ದು ಬಿಡಪ್ಪ ಅನ್ನೋಕ್ಕಿಂತಲೂ ಪೂರ್ವದಲ್ಲಿ ನಾವು ಗಂಡ ಬೇಕು ಹೆಣ್ಣ ಬೇಕು ಅಂತ ಬಯಸ್ತೀವಲ್ಲ, ಅದರ ಬಗ್ಗೆ ತಾವು ಏನು ಹೇಳ್ತೀರಿ? ಅದು ಬೇಸಿಕ್ಲಿ ಇದು ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಕಾಮನ್. ಎಷ್ಟೇ ನಾವು ಡೆವಲಪ್ಡ್ ಕಂಟ್ರೀಸ್ ಆಗ ಟ್ರೈ ಮಾಡಿದ್ರು ಇದು ಇಂಡಿಯಾದಲ್ಲಿ ಇದು ಕಾಮನ್ ಟಾಪಿಕ್ ನಡೀತಿರೋದು. ಇದು ಗಂಡು ಅಥವಾ ಹೆಣ್ಣು ಹುಟ್ಟೋದು ಇದು ಹೆಣ್ಣಿನ ಕೈಯಲ್ಲಿ ಇರೋದೇ ಇಲ್ಲ ಹೇಳ್ಬೇಕಂದ್ರೆ. ಇದು ಆ್ಯಕ್ಚುಲಿ ಮೇಲಾಗಿ ಗಂಡನ ಕಡೆ ಇರುತ್ತೆ. ಅಂದರೆ ಹೆಣ್ಮಕ್ಳಲ್ಲಿ ನಮ್ಮ ಇರೋ ಇಂಡಿಯಾದಲ್ಲಿ ಅಥವಾ ವರ್ಲ್ಡಲ್ಲಿ ಇರೋ ಹೆಣ್ಮಕ್ಳಲ್ಲಿ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ, 2 ಕ್ರೋಮೋಸೋಮ್, ಸೆಕ್ಸ್ ಕ್ರೋಮೋಸೋಮ್ ಅಂತ ಕರಿತೀವಿ ಅದಕ್ಕೆ. ಮೇಲಲ್ಲಿ XY ಇರುತ್ತೆ, XY ಕ್ರೋಮೋಸೋಮ್ ಇರುತ್ತೆ. ಸೊ ಈಗ ಹೆಣ್ಮಕ್ಳಲ್ಲಿರೋ ಎಕ್ಸು ಮತ್ತು ಗಂಡು ಮಕ್ಕಳಲ್ಲಿರೋ ಎಕ್ಸು ಮಿಕ್ಸ್ ಆದರೆ ಅದಕ್ಕೆ ನಾವು ಫೀಮೇಲ್ ಬೇಬಿ ಹುಟ್ಟುತ್ತೆ. ಹೆಣ್ಮಕ್ಳಲ್ಲಿರೋ ಎಕ್ಸು ಮತ್ತು ಗಂಡು ಮಕ್ಕಳಲ್ಲಿರೋ Y ಮಿಕ್ಸ್ ಆದರೆ ಮೇಲ್ ಬೇಬಿ ಹುಟ್ಟುತ್ತೆ. ಸೊ ಯಾವಾಗಲೂ ಈಗ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಕರಿತೀವಲ್ಲ ನಾವು, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಫಾದರ್ ಸಂಬಂಧ. ಅಂದರೆ ತಂದೆ ಸಂಬಂಧನ ಮಗು ಗಂಡು ಹುಟ್ಟುತ್ತೋ ಅಥವಾ ಹೆಣ್ಣು ಹುಟ್ಟುತ್ತೋ. ಈ ಸಮಾಜ ಹಂಗಂದ್ರೆ ಎಲ್ಲದಕ್ಕೂ ಹೆಣ್ಣನ್ನೋದು ಇದು ಮಾಡಿ ಅದು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಗಂಡು ಮಗು ಹುಟ್ಟೋದು ಅಥವಾ ಹೆಣ್ಮಗು ಹುಟ್ಟೋದು ಎಲ್ಲ ತಾಯಿ ಕೈಲೇ ಇದೆ ಅಂತಂದು ಅದು ಸ್ವಲ್ಪ ತಿಳುವಳಿಕೆ ಜನಕ್ಕೆ. ಹರಕೆ ಹೊರೋದು, ನಮ್ಮ ಗಂಡು ಮಗು ಹುಟ್ಟಿದರೆ 101 ಕಾಯಿ ಹೊಡಿತೀನಿ, ಒಂದು ಬ್ಯಾಟಿ ಕೊಡ್ತೀನಿ, ಅಥವಾ ಇಷ್ಟು ಬಡವರಿಗೆ ಊಟ ಹಾಕ್ತೀನಿ. ಆದರೆ ಏನೈತಿ ಅದರದ ಸತ್ಯಾಂಶ ಏನು ಅನ್ನುವಂಥದ್ದು ತಿಳಿಲಾರದ ಏನೈತಿ ಒಂದು ಅಂದ್ರೆ ಮೂಢನಂಬಿಕೆ ಒಳಗೆ ನಾವು ಹೋಗಿಬಿಡ್ತಾರೆ. ಅದಕ್ಕೆ ಏನೈತಿ ತಾವು ಇದು ಮಹತ್ವವಾದಂಥದ್ದು. ಯಾಕಂದ್ರೆ ಹೆಚ್ಚಾನೈತಿ ಹೆಣ್ಮಕ್ಳಿಗೆ ತೋರ್ತಾರೆ, ಗಂಡು ಹೊಡಿಲಿ ನೋಡೋಕೆ ಅಂತ. ಅವ್ರಿಗಾಗಿ ಏನಿರ್ತೈತೆ ಅನ್ನೋದು ಗೊತ್ತಿರಂಗಿಲ್ಲ ಅವ್ರಿಗೆ. ಅದಕ್ಕೆ ಏನೈತಿ ಈ ಪ್ರಶ್ನೆ ಕೇಳಬೇಕಾಗ್ತಂದ್ರೆ ಆ ಉದ್ದೇಶ ಅದೇ ಐತಿ. ಅದು ಇದನ್ನು ಮಾಡ್ತಾರೆ, ಏನೋ ಇವಳು ಗಂಡು ಹುಟ್ಟಲಿಲ್ಲ ಅಂತ ಇನ್ನೊಂದು ಮದುವೆ ಮಾಡ್ತಾರೆ, ಅವಳಿಗೂ ಹೆಣ್ಣು ಹುಟ್ಟಿದೆ. ಯಾಕಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಇವನ್ ಸಂಬಂಧ, ಗಂಡನ ಸಂಬಂಧ ಇರುತ್ತೆ. ಸೊ ಈಗ ಹೆಂಗಂತಂದ್ರೆ ಹೆಣ್ಣನ್ನು ದೂಷಿಸೋ ಬದಲಿ ನೀವು ಆಕೆಗೆ ಸ್ಟ್ರೆಂತ್ ಕೊಟ್ರಿ ಅಂತಂದ್ರೆ, ಆಮೇಲೆ ಹೆಣ್ಮಕ್ಳು ಹುಟ್ಟಿದ್ರೆ ಅದೆಂತ ಎಷ್ಟೊಂದು ಹೆಣ್ಮಕ್ಳು ಎಷ್ಟೊಂದು ಅಚೀವ್ಮೆಂಟ್ ಮಾಡಿದ್ರು. ಈಗ ನಮ್ಮದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಆಲ್ಮೋಸ್ಟ್ ಅರೌಂಡ್ 70% ಆಫ್ ಅ ಪಾಪ್ಯುಲೇಷನ್ ಇಸ್ ಫೀಮೇಲ್. ವರ್ಕಿಂಗ್ ಲೇಡೀಸ್ ಇರೋದೆಲ್ಲ ಫೀಮೇಲ್ಸೇ ಇದ್ದಾರೆ, ವರ್ಕಿಂಗ್ ಸ್ಟಾಫ್ ಇರೋದಲ್ಲ. ಸೊ ಈಗ ನೀವು ಹೆಣ್ಮಕ್ಳು ಹುಟ್ಟಲಿ, ಆಕಿನ ಚೆನ್ನಾಗಿ ಬೆಳೆಸಿ ಚೆನ್ನಾಗಿ ಎಜುಕೇಷನ್ ಕೊಟ್ಟರೆ ಅವರೇ ಮುಂದೆ ನಿಮ್ಮನ್ನು ನೋಡ್ಕೊತಾರೆ. ಸೊ ಆ ಥರ ಇರುತ್ತೆ. ಇದು ಗಂಡು ಅನ್ನೋದೂ ಇರಲಿ, ಬಟ್ ಯಾವಾಗಲೂ ಗಂಡೇ ಬೇಕು ಅನ್ನೋದು ಸ್ವಲ್ಪ ಕಡಿಮೆ ಮಾಡಿದರೆ ಮೆಂಟಲಿ ಮದರ್ಸಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಚಲೋ ಆಗ್ತದೆ. ಯಾಕಂದ್ರೆ ಆ ಹುಟ್ಟುವಂಥ ಮಗು ಕೂಡ ಆರೋಗ್ಯವಾಗಿ ಹುಟ್ಟುತ್ತೆ. ಇಂದ ಮುಂದಿನ ಪ್ರಶ್ನೆಗೆ ಏನು ಅಂತಂದರೆ, ಮೊದಲು ತ್ರೈಮಾಸಿಕ ಅಂದರೆ 1 ತಿಂಗಳದಿಂದ ಹಿಡಿದು 3ನೇ ತಿಂಗಳವರೆಗೆ ಪ್ರಥಮ ತ್ರೈಮಾಸಿಕ, ಇದರಲ್ಲಿ ಪಾಲಿಸಬೇಕಾದಂಥ ನಿಯಮಗಳೇನು? ಅದು ನಾವು ಆ್ಯಕ್ಚುಲಿ ಪ್ರೆಗ್ನೆನ್ಸಿನ 4 ಟ್ರೈಮೆಸ್ಟರ್ ಆಗಿ ಡಿವೈಡ್ ಮಾಡ್ತೀವಿ. ಅಂದರೆ 1ನೇ ವಾರದಿಂದ ಹಿಡ್ಕೊಂಡು 12ನೇ ವಾರದ ತನಕ ಫಸ್ಟ್ ಟ್ರೈಮೆಸ್ಟರ್, 12ನೇ ವಾರದಿಂದ ಮುಂದೆ 20 ವಾರ 28 ವಾರ ತನಕನೂ ನಾವು ಸೆಕೆಂಡ್ ಟ್ರೈಮೆಸ್ಟರ್, ಅದಾದಮೇಲೆ ಥರ್ಡ್ ಟ್ರೈಮೆಸ್ಟರ್, ಆಮೇಲೆ ಡೆಲಿವರಿ ಆದಮೇಲೆ ಇರುತ್ತಲ್ಲ ಅದು ನಾವು 4th ಟ್ರೈಮೆಸ್ಟರ್ ಅಂತ ತೊಗೊತೀವಿ. ಸೊ ಫಸ್ಟ್ ವೀಕಿಂದ 12ನೇ ವಾರದವರೆಗೂ ಏನೇನು ಮಾಡಬೇಕಂದ್ರೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೋಬೇಕು. ಫೋಲಿಕ್ ಆ್ಯಸಿಡ್ ಅದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಮಗುದು ಬ್ರೈನು ಮತ್ತು ನ್ಯೂರಲ್ ಕಾಲ್ ಡೆವಲಪ್ಮೆಂಟ್ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಅದಾದಮೇಲೆ TT ಇಂಜೆಕ್ಷನ್, ಫಸ್ಟಿಗೆ ಬಂದ ತಕ್ಷಣವೂ TT ಇಂಜೆಕ್ಷನ್ ಕೊಡಬೇಕು. ಆಮೇಲೆ ಫಸ್ಟಿಗೆ ಬಂದ ತಕ್ಷಣ ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿದೆ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಡೇಟಿಂಗ್ ಸ್ಕ್ಯಾನ್ ಬರ್ಕೊಡ್ತೀವಿ. ಅಂದರೆ ಪ್ರೆಗ್ನೆನ್ಸಿ ಗರ್ಭಕೋಶದಲ್ಲೇ ಇದೆ ಅಥವಾ ಟ್ಯೂಬಲ್ಲಿದೆ ಅಥವಾ ಎಲ್ಲಿದೆ ಅಂತ ನೋಡೋಕ್ಕೆ, ಆಮೇಲೆ ಮಗು ಹಾರ್ಟ್ ಬೀಟ್ ಚಲೋ ಇದೆ ಇಲ್ಲೋ ಅದನ್ನೆಲ್ಲ ನೋಡೋಕ್ಕೆ ನಾವು ಡೇಟಿಂಗ್ ಸ್ಕ್ಯಾನ್ ಬರ್ಕೊಡ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ ಅಂತಂತಂದರೆ ಅವಳದು ಬ್ಲಡ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸ್ತೀವಿ. ಅಂದರೆ ಹಿಮೋಗ್ಲೋಬಿನ್, BP ಎಷ್ಟಿದೆ, ಶುಗರ್ ಎಷ್ಟಿದೆ, ಥೈರಾಯ್ಡ್ ಎಷ್ಟಿದೆ, ಏನಾದರೂ ಅಲ್ಲೇ ಸಮಸ್ಯೆ ಇದ್ದರೆ ನಾವು ಅಲ್ಲೇ ಸ್ಟಾರ್ಟಿಂಗ್ ಫೇಸಲ್ಲೇ ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಪೇಷಂಟ್ ಬಂದ ತಕ್ಷಣ ನಮಗೆ ಆಶಾ ಅಥವಾ ಫ್ಯಾಮ್ಲಿ ಕರ್ಕೊಂಬಂದ ತಕ್ಷಣ ಏನು ಮಾಡ್ತೀವಿ ಅಂತಂದರೆ ಇವೆಲ್ಲ ಬೇಸಿಕ್ ಇನ್ವೆಸ್ಟಿಗೇಷನು, TT ಇಂಜೆಕ್ಷನು, ಡೇಟಿಂಗ್ ಸ್ಕ್ಯಾನು, ಆಮೇಲೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟು ಇದೆಲ್ಲ ಕೊಟ್ಟು ನಾವು ಮುಂದೆ ಪ್ರೆಗ್ನೆನ್ಸಿಗೆ ಪ್ರಿಪೇರ್ ಮಾಡ್ತೀವಿ. ಲೈಕ್ ಫರ್ದರ್ ಇದು ಪ್ರಥಮ ತ್ರೈಮಾಸಿಕದಲ್ಲಿ ಇದ್ದಂಥ ನಿಯಮಗಳನ್ನು ಪಾಲಿಸುತ್ತಾರೆ. ಅದೇ ರೀತಿಯಾಗಿ 3ನೇ ತಿಂಗಳಿಂದ ಹಿಡಿದು 6ನೇ ತಿಂಗಳು ಅಂದರೆ ದ್ವಿತೀಯ ತ್ರೈಮಾಸಿಕ 2ನೇ ತ್ರೈಮಾಸಿಕ ಅದರೊಳಗೆ ಪಾಲಿಸಬೇಕಾದಂಥ ನಿಯಮಗಳೇನು, ಅಥವಾ ಅವ್ರು ಯಾವ ಟ್ರೀಟ್ಮೆಂಟ್ ಕೊಡ್ತೀರಿ? ಅಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಸೆಕೆಂಡ್ ಟ್ರೈಮೆಸ್ಟರಲ್ಲಿ ಐರನ್ ಮತ್ತು ಕ್ಯಾಲ್ಶಿಯಮ್ ಮೇನ್ ನಮಗೆ ಐರನ್ ಮತ್ತು ಕ್ಯಾಲ್ಶಿಯಮ್ ಏನಕ್ಕೆ ಅಂತಂದರೆ ಇಂಡಿಯನ್ ಫೀಮೇಲ್ಸ್ ಯಾವಾಗಲೂ ಅನಿಮಿಯಾ ಜಾಸ್ತಿ.
ಅನಿಮಿಯಾ ಅಂತಂದರೆ ರಕ್ತ ಕಡಿಮೆ ಇರುವಂಥ ಪರಿಸ್ಥಿತಿ ನಮ್ಮ ಇಂಡಿಯನ್ ಫೀಮೇಲ್ಸಲ್ಲಿ ಯಾವಾಗಲೂ ಇರುತ್ತೆ. ಸೊ ಏನಂದರೆ ಐರನ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಕೊಡ್ತೀವಿ, ಡೈಲಿ ಒಂದು ತೊಗೋಬೇಕು. ಅಕಸ್ಮಾತ್ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ನಾವು ಐರನ್ ಟ್ಯಾಬ್ಲೆಟ್ 2 ಹೊತ್ತು ಕೊಡ್ತೀವಿ, 2 ಹೊತ್ತು ತೊಗೋಬೇಕು. ಆಮೇಲೆ ಒಬ್ಬರು ಏನು ಮಾಡಿಬಿಡ್ತಾರೆ ಅಂದರೆ ಟ್ಯಾಬ್ಲೆಟ್ ಕೊಟ್ಟಾರಂತ ಐರನ್ ಕ್ಯಾಲ್ಶಿಯಂ 2 ಸೇರಿಸಿ ತೊಗೊಂಡ್ಬಿಡ್ತಾರೆ. 2 ಸೇರಿಸಿ ತೊಗೊಂಡ್ರೆ ಯೂಸ್ ಇಲ್ಲ, ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತದೆ. ಸೊ ನಾವು ಪೇಷಂಟಿಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಕಳಿಸಿರ್ತೀವಿ. ಅದಾದಮೇಲೆ ಮತ್ತೆ ಡೇಟಿಂಗ್ ಸ್ಕ್ಯಾನ್ ಅಂತ ಬರುತ್ತೆ. ಡೇಟಿಂಗ್ ಸ್ಕ್ಯಾನ್ ಅಂದರೆ ಇದು ಅನಾಮಲಿ ಸ್ಕ್ಯಾನ್. ಅನಾಮಲಿ ಸ್ಕ್ಯಾನ್ ಏನು ಅಂತಂತಂದರೆ ಮಗುದು ಕಣ್ಣು, ಮೂಗು, ಬಾಯಿ, ಕಿಡ್ನಿ, ಹಾರ್ಟು, ಲಿವರು ಎಲ್ಲ ಹೆಂಗಿದೆ ಅಂತ ನೋಡೋಕ್ಕೆ. ಇದನ್ನೇನು ಮಾಡ್ತೀವಿ ಅಂದರೆ ಯೂಶ್ವಲಿ ನಾವು 16 ವೀಕ್ಸಿಂದ ಸ್ಟಾರ್ಟ್ ಮಾಡ್ತೀವಿ ಅನಾಮಲಿ ಸ್ಕ್ಯಾನ್. 16 ಟು ಮುಂದೆ ಮಾಡ್ಕೋಬೋದು 22 ವೀಕ್ಸ್ ತನಕ. ಸೊ ಇಫ್ ಇಟ್ ಈಸ್ ಬಿಫೋರ್ 20 ವೀಕ್ಸ್ಗಿನ ಮುಂಚೆ ಆದರೆ ಏನಾಗುತ್ತೆ ಅಂದರೆ ಅಕಸ್ಮಾತ್ ಮಗು ಸರಿ ಇಲ್ಲ, ಅದು ಮುಂದೆ ಹುಟ್ಟಿದ್ರೂ ಅದಕ್ಕೆ ಜೀವಕ್ಕೆ ತೊಂದರೆ ಇದೆ ಅಂತಂದರೆ ಟರ್ಮಿನೇಷನ್ ಮಾಡ್ಬೋದು, ಈಸಿಯಾಗುತ್ತೆ. ಅಂದರೆ ಈಗ ಮುಂದೆ ಮಗು ದೊಡ್ಡದಾಗಿ ಬೆಳೆದ ತಕ್ಷಣ ನಾವು ತೆಗೆಯೋ ಬದಲಿ ಅದಕ್ಕಿಂತ ಮುಂಚೆನೇ ತೆಗೆದ್ರೆ ತಾಯಿಗೆ ಅಷ್ಟು ಕಾಂಪ್ಲಿಕೇಶನ್ ಇರೋದಿಲ್ಲ. ಸೊ ಯಾವಾಗಲೂ ನಾವು ಅನಾಮಲಿ ಸ್ಕ್ಯಾನ್ 16 ವೀಕ್ಸಿಂದ 20 ವೀಕ್ಸ್ ಒಳಗೆ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂತಂದರೆ ಅದು ಕಾಲಕ್ಕೆ ತಕ್ಕಂಗೆ ಔಷಧ ಹಾಗೂ ಚೆಕಪ್ ಮಾಡಿಸೋದ್ರಿಂದ ಏನೈತಿ ಮಗು ಹಾಗೂ ತಾಯಿಯ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು ಅನ್ನುವಂಥದ್ದು. ಅದೇ ರೀತಿಯಾಗಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳಿ ಆವಾಗ ಅನೇಕ ಅಂದ್ರೆ ಕೊನೆಯ ಹಂತ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಇದರೊಳಗೆ ಪಾಲಿಸಬೇಕಂತ ನಿಯಮ ಹಾಗೂ ತಾವು ಕೊಡ್ತಕ್ಕಂಥ ಟ್ರೀಟ್ಮೆಂಟ್. ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಯೂಶ್ವಲಿ ನಾವು ಹೈಪರ್ಟೆನ್ಸಿವ್ ಡಿಸಾರ್ಡರ್ಸ್ ಇನ್ ಪ್ರೆಗ್ನೆನ್ಸಿ ಅಂತೀವಿ. ಅಂದರೆ BP ಜಾಸ್ತಿ ಆಗಿರೋ ಪ್ರೆಗ್ನೆನ್ಸಿ, ಆಮೇಲೆ ಆಕೆಗೆ ಏನಾದ್ರು ಮುಂಚೆ ಪಿಟ್ಸ್ ಕಾಯಿಲೆ ಇತ್ತು, ಎಪಿಲೆಪ್ಸಿ ಅಂತ ಕರಿತೀವಿ ಅದು, ಅಥವಾ ಶುಗರ್ ಕಾಯಿಲೆ ಇತ್ತಂದರೆ, ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ, ಅಥವಾ ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂದರೆ ಟ್ವಿನ್ಸ್ ಅಂತೀವಲ್ಲ ನಾವು, ಅವಳಿ ಜವಳಿ ಮಗು ಇತ್ತು ಅಂತಂದರೆ ಅದು, ಆಮೇಲೆ ಅನಿಮಿಯಾ, ಮೇನ್ಲಿ ಅನಿಮಿಯಾ ಅಂದರೆ ರಕ್ತಹೀನತೆ, ಪ್ರೆಗ್ನೆನ್ಸಿಲಿ ರಕ್ತಹೀನತೆ ಅವು. ಸೊ ಇದಕ್ಕೆಲ್ಲ ನಾವು ಏನಂತೀವಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತೀವಿ. ಇವೇನು ಅಂತಂದರೆ ನಾವು ಪ್ರಿಕಾಷನ್ನು ಮುಂಚೆನೇ ತೊಗೊಂಡ್ರೆ ಮುಂದೆ ಡೆಲಿವರಿ ಟೈಮಲ್ಲಿ ಅಥವಾ ಡೆಲಿವರಿ ಆದಮೇಲೆ ಯಾವುದೂ ಕಾಂಪ್ಲಿಕೇಶನ್ ಇರೋದಿಲ್ಲ. ಯೂಶ್ವಲಿ ಏನು ಮಾಡ್ತೀವಿ ನಾವು ಬಂದಾಗ ಪ್ರತಿ ಸಲ ಬಂದಾಗೂ BP ಚೆಕ್ ಮಾಡ್ತೀವಿ, BP ಶುಗರು ಚೆಕ್ ಮಾಡ್ತೀವಿ ಪೇಷಂಟ್ದು, ಆಮೇಲೆ ಯೂರಿನ್ ಎಕ್ಸಾಮಿನೇಷನು ಮಾಡ್ತೀವಿ. ಅದರಲ್ಲಿ ಏನಾದರೂ BP ಬಂದರೆ ನಾವು ಲ್ಯಾಬಿಟಲಾಲ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತೀವಿ. ಡಿಪೆಂಡಿಂಗ್ ಆನ್ ಪೇಷಂಟ್ BP ಹೆಂಗಿದೆ ಹಂಗೆ ನೋಡಿಕೊಂಡು ದಿನಕ್ಕೆ 1 ಸತ ಅಥವಾ ದಿನಕ್ಕೆ 2 ಸತ ಕೊಡ್ತೀವಿ. ಆಮೇಲೆ ಪ್ರತಿ ಸಲ ಬಂದಾಗೂ ಅವ್ರಿಗೆ ಇಮ್ಯುನೆಂಟ್ ಸೈನ್ಸ್ ಅಂತ ಕರಿತೀವಿ ನಾವು. ಅಂದರೆ ತಲೆನೋವು ಬರೋದು, ಕಂಟಿನ್ಯೂ ತಲೆನೋವು ಬರೋದು, ಅಥವಾ ಕಣ್ಣು ಮಂಜು ಕಾಣೋದು, ಅಥವಾ ಎದೆಯಲ್ಲಿ ಉರಿಯೋದು, ಈ ಥರ ಎಲ್ಲ ಇದ್ದಾಗ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬರಬೇಕು. ಏನಕ್ಕೆ ಅಂತಂದರೆ ಮುಂದೆ ಜಟ್ಕ ಬರೋ ಚಾನ್ಸಸ್ ಇದ್ದು ಮಗುಗೆ ತಾಯಿಗೆ ಜೀವಕ್ಕೆ ಕುತ್ತಾಗುವಂಥ ಪರಿಸ್ಥಿತಿ ಇರ್ತವೆ. ಆಮೇಲೆ ಶುಗರ್ ಏನಾದ್ರು ಇದ್ದರೆ ಏನು ಮಾಡ್ತೀವಿ ಅಂತಂದರೆ ಶುಗರ್ ಕಂಟ್ರೋಲ್ ಮಾಡಬೇಕು. ಅಂದರೆ ಈಗ ವಾಕಿಂಗ್ ಮಾಡಬೇಕು, ಸ್ವಲ್ಪ ಯೋಗ ಎಕ್ಸಸೈಸ್ ಮಾಡಬೇಕು. ಹೆಣ್ಮಕ್ಳದ್ದು ಹೆಂಗೆ ಅಂತಂದರೆ ಮನೇಲಿ ಕೆಲಸ ಮಾಡ್ತೀವಿ ನಾವು, ಬಾಂಡೆ ತಿಕ್ತೀವಿ, ಕಸ ಮಾಡ್ತೀವಿ ಅಂತಂತಾರೆ, ಬಟ್ ಅವು ಎಕ್ಸಸೈಸ್ ಅಲ್ಲ, ರೂಟೀನ್ ವರ್ಕ್ ಅದು, ಎಕ್ಸಸೈಸ್ ಅಲ್ಲ. ಸೊ ಏನು ಅಂತಂದರೆ ವಾಕಿಂಗ್ ಮಾಡಬೇಕು, ಯೋಗ ಮಾಡಬೇಕು, ಮೈಲ್ಡ್ ಎಕ್ಸಸೈಸ್ ಮಾಡ್ಕೊತಿದ್ರೆ ಶುಗರ್ ಅಂಡರ್ ಕಂಟ್ರೋಲ್ ಬರುತ್ತೆ. ಆಮೇಲೆ ಇಲ್ಲಾಂದರೆ ಮೆಟ್ಫಾರ್ಮಿನ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತೀವಿ, ಇಲ್ಲ ಇನ್ಸುಲಿನ್ ಸ್ಟಾರ್ಟ್ ಮಾಡ್ತೀವಿ. ಇದೆಲ್ಲನೂ ಅವ್ರಿಗೆ ಮುಂಚೆನೇ ಪ್ರಿಪೇರ್ ಮಾಡಿದರೆ ಡೆಲಿವರಿ ಟೈಮಲ್ಲಿ ಅಥವಾ ಸಿಸರಿನ್ ಆದಮೇಲೆ ಅದು ವೂಂಡ್ ಇನ್ಫೆಕ್ಷನ್ ಅಂತ ಕರಿತೀವಿ. ಅಂದರೆ ಶುಗರ್ ಏನಾದ್ರು ಆತಂತಂದರೆ ಸ್ವಲ್ಪ ಗಾಯ ಮಾಯೋದು ಕಡಿಮೆ. ಸೊ ನಾವು ಅದನ್ನೇ ಈಗ ಕಂಟ್ರೋಲಲ್ಲಿ ಇಟ್ಟರೆ ಮುಂದೆ ಡೆಲಿವರಿ ಆದಮೇಲೆ ಆಕೆಗೆ ಯಾವುದೂ ತೊಂದರೆ ಆಗಲ್ಲ. ಆಮೇಲೆ ಥೈರಾಯ್ಡ್ ವಿಷಯದಲ್ಲೂ ಆಯಿತು, ಥೈರಾಯ್ಡ್ ವಿಷಯದಲ್ಲಿ ನಾವು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತೀವಿ. ಥೈರಾನೋಮ್ ಡಿಪೆಂಡಿಂಗ್ ಆನ್ ಪೇಷಂಟ್ TSH ವ್ಯಾಲ್ಯೂ ಎಷ್ಟಿದೆ ಅದನ್ನು ನೋಡ್ಕೊಂಡು ಇದು ಮಾಡ್ತೀವಿ. ಆಮೇಲೆ ಪ್ರೆಗ್ನೆನ್ಸಿಲಿ ಮುಂಚೆ ಮಗು ಇರೋದು ಏನಾದರೂ ಬುದ್ಧಿಮಾಂದ್ಯತೆ ಅಥವಾ ನ್ಯೂರಲ್ ಟ್ಯೂಬ್ ಡಿಸಾರ್ಡರ್ ಅಂತ ಕರಿತೀವಿ ನಾವು. ಆ ಥರ ಅಂದರೆ ಬ್ರೈನು ಮತ್ತು ಇದು ಇರ್ತದಲ್ಲ ಸ್ಪೈನಲ್ ಕಾರ್ಡ್ ಚೆನ್ನಾಗಿ ಬೆಳೆದಿರಲ್ಲ ಮಗುದು. ಅಂಥವ್ರ ಕಂಡೀಷನಿಗೆ ಏನು ಮಾಡ್ತೀವಿ ಅಂತಂದರೆ ನಾವು ಫೋಲಿಕ್ ಆ್ಯಸಿಡ್ ಕೊಡ್ತೀವಲ್ಲ, ಯೂಶ್ವಲಿ 400 ಮೈಕ್ರೋಗ್ರಾಮ್ ಕೊಡ್ತೀವಿ. ಈ ಟೈಮಲ್ಲಿ ಮುಂದೆ ಬರೋ ಮಗುಗೆ ತೊಂದರೆ ಆಗ್ಬಾರ್ದು ಅಂತ 4 ಮಿಲಿಗ್ರಾಮ್ ಫೋಲಿಕ್ ಆ್ಯಸಿಡ್ ಸ್ಟಾರ್ಟ್ ಮಾಡ್ತೀವಿ ನಾವು. ಸೊ ಇವೆಲ್ಲ ಪ್ರಿಕಾಷನ್ನು. ಆಮೇಲೆ ಅನಿಮಿಯಾ ಏನು ಅಂತಂದರೆ ನಾವು ಯೂಶ್ವಲಿ ಐರನ್ ಟ್ಯಾಬ್ಲೆಟ್ ಕೊಟ್ಟು ಕರೆಕ್ಷನ್ ಮಾಡ್ತಿರ್ತೀವಿ. ಒಂದಿಷ್ಟು ಜನ ಇಲ್ಲಿ ಹೆಂಗೆ ಬರ್ತಾರೆ, ನಮ್ಮ ಹಾಸ್ಪಿಟ್ಲಿಗೆ ಹೆಂಗೆ ಬರ್ತಾರೆ ಅಂತಂದರೆ ಐರನ್ ಕ್ಯಾಲ್ಶಿಯಂ ಇವು ಶಕ್ತಿ ಟ್ಯಾಬ್ಲೆಟ್ ಕೊಟ್ಟರೆ ಮಗು ಭಾಳ ದೊಡ್ಡದಾಗಿ ಬೆಳೀತದೆ ಹೊಟ್ಟೆನಾಗ, ಅವಾಗ ನಾರ್ಮಲ್ ಡೆಲಿವರಿ ಆಗಂಗಿಲ್ಲ, ಸಿಸರಿನೇ ಮಾಡಬೇಕಾಗುತ್ತೆ ಅಂತ ಟ್ಯಾಬ್ಲೆಟ್ ತೊಗೊಳೋದು ಬಿಡ್ತಾರೆ ಜನ. ಎಷ್ಟೊಂದು ಜನಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿ ಕಳಿಸ್ತೀನಿ, ಹಂಗಿರಂಗಿಲ್ಲ, ಇದು ಮಗು ಸಂಬಂಧ ಅಲ್ಲ, ತಾಯಿ ಸಂಬಂಧ. ಮುಂದೆ ಡೆಲಿವರಿ ಟೈಮಲ್ಲಿ ರಕ್ತ ಕಡಿಮೆ ಆಗ್ತದೆ, ರಕ್ತಸ್ರಾವ ಆಗಿ ಜೀವ ಹಾನಿ ಆಗ್ತದೆ ಅಂತಂದು ಹೇಳಿ ಕಳಿಸಿದ್ರು ಎಷ್ಟೊಂದು ಜನದ ಬಿಲೀಫ್ ಇದು. ಆಮೇಲೆ ಒಂದಿಷ್ಟು ಜನಕ್ಕೆ ಹೆಂಗೆ ಅಂತಂದರೆ ಬರೀ ಗುಳಿಗೆ ಮೇಲೇ ರಕ್ತಹೀನತೆ ಕಡಿಮೆ ಆಗಲ್ಲ, ಅವ್ರಿಗೆ ಇಂಜೆಕ್ಷನ್ ಹಾಕಬೇಕಾಗುತ್ತೆ ಅಥವಾ ರಕ್ತ ಹಾಕಬೇಕಾಗುತ್ತೆ. ಒಂದಿಷ್ಟು ಜನಾಂಗ ಹೆಂಗಂತಂದರೆ ಅವ್ರು ಇಂಜೆಕ್ಷನು ಅಥವಾ ರಕ್ತ ಹಾಕಿಸ್ಕೊಳ್ಳೋದಿಲ್ಲ. ಸೊ ಹೀಗೆಲ್ಲ ಮಂಡಾಟ ಹಿಡಿದಾಗ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಒಂದಿಷ್ಟು ಜನ ಕನ್ವಿನ್ಸ್ ಆಗ್ತಾರೆ. ಅವ್ರಿಗೇನಂತಂದರೆ ಈಗ ಡೆಲಿವರಿ ಟೈಮ್ ಹತ್ತಿರ ಇರುತ್ತೆ, 8ನೇ ತಿಂಗಳು ನಡೆದಿರುತ್ತೆ, ಒಮ್ಮುಕ್ಲೆ ಅವಾಗ ಬಂದಿರ್ತಾರೆ ನಮ್ಮ ಹತ್ರ. ಅವಾಗ ಏನಾಗುತ್ತೆ, ರಕ್ತ 8 ಅಥವಾ 7 ಪಾಯಿಂಟ್ ಇದ್ದಾಗ ನಾವು ರಕ್ತ ಹಾಕಿ ಪ್ರಿಪೇರ್ ಮಾಡ್ತೀವಿ. ಅಂದರೆ ಮುಂದೆ ಡೆಲಿವರಿ ಟೈಮ್ನಾಗ ಏನು ಕಾಂಪ್ಲಿಕೇಶನ್ ಆಗಬಾರ್ದು ಅಂತ. ಸೊ ಇದೆಲ್ಲ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಏನು ಅಂತಂದರೆ ಮಲ್ಟಿಪಲ್ ಪ್ರೆಗ್ನೆನ್ಸಿ, ಅಂದರೆ 1 ಅಥವಾ 2, 3 ಮಕ್ಕಳು ಹೊಟ್ಟೆಲಿದ್ದಾಗ ಅಂಥವ್ರಿಗೆ ಏನಂತಂದರೆ BP ಅಥವಾ ಶುಗರ್ ಆಗೋದು ಕಾಮನ್ನು.
ಸೊ ಅವ್ರಿಗೇನಿರುತ್ತೆ ಅಂತಂದರೆ ಸ್ವಲ್ಪ ರೆಸ್ಟ್ ಮಾಡಬೇಕು, ಹಾಗಂತ ಪೂರ ಬೆಡ್ ರಿಡನ್ ರೆಸ್ಟ್ ಅಂತಲ್ಲ, ಸ್ವಲ್ಪ ಇಂಟರ್ಮಿಟೆಂಟಾಗಿ ರೆಸ್ಟ್ ತೊಗೋಬೇಕು. ಆಮೇಲೆ ನಾರ್ಮಲ್ ಎಕ್ಸಸೈಸ್ ಮಾಡಬೇಕು. ಆಮೇಲೆ ಫ್ರೀಕ್ವೆಂಟ್ ವಿಸಿಟ್. ಯೂಶಲಿ ಏನು ಮಾಡ್ತೀವಿ ಅಂತಂದರೆ ನಾವು ಪ್ರೆಗ್ನೆನ್ಸಿಲಿ ಒಂದೇ ಫಸ್ಟ್ ಟ್ರೈಮೆಸ್ಟ್ರಲ್ಲಿ 1 ವಿಸಿಟು, ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ 2 ವಿಸಿಟು, ಥರ್ಡ್ ಟ್ರೈಮೆಸ್ಟ್ರಲ್ಲಿ 3 ವಿಸಿಟು ಅಂತ ಹಿಂಗೆ ಹೇಳ್ತೀವಿ. ಬಟ್ ಈಗ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ದವ್ರು ಹೆಂಗಂದರೆ ತಿಂಗಳ ಬಂದು ತೋರಿಸ್ಬೇಕು ನಮ್ಮ ಹತ್ರ, ಹೆಂಗಿದೆ ಏನಿದೆ ಎಲ್ಲನೂ ನಮ್ಮ ಹತ್ರ ಇನ್ಫಾರ್ಮೇಷನ್ ತೊಗೊಂಡು ಅವರು ಪ್ರಿಪೇರ್ ಆಗಿರಬೇಕು. ಈಗ ನಾವು ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು ಪೇಷಂಟ್ ಕೇಳಿಲ್ಲ ಅಂತಂದರೆ ಯೂಸ್ ಇಲ್ಲ. ನಾವು ಹೇಳಿದ್ದನ್ನು ಅರ್ಥೈಸ್ಕೊಂಡು ಪೇಷಂಟ್ಸ್ ಅದನ್ನು ಫ್ಯಾಮಿಲಿಯವ್ರಿಗೆ ಗಂಡಂಗೆಲ್ಲ ತಿಳಿಸಿದರೆ ಅದು ಮುಂದೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ನಾಮ ವೈದ್ಯಾಧಿಕಾರಿಗಳು ಆಗೋದು ಬೇಡ. ಯಾಕಂತಂದ್ರೆ ಏನಿದೆ ಹೆಚ್ಚಾಗಿ ಹಳ್ಳಿ ಒಳಗೆ ಏನಾಗ್ತೈತೆ ಅಂತ ಸ್ವಲ್ಪ ಹೊಟ್ಟೆ ನುಸಾಕತ್ತಿದೆ ಅಂದ್ಕೊಳ್ಳೆ ಅಲ್ಲಿ ಹೋಗಿ ಕಿರಾಣಿ ಅಂಗಡಿಯಾಗ ಒಂದು ಗುಳಿಗೆ ತೊಗೊಂಡು ಕೊಟ್ಟು ಕಡಿಮೆ ಆಗ್ತೈತಿ. ಈ ರೀತಿ ಆದಂಥ ಏನೈತಿ ಅಲ್ಲಿ ಮಗುವಿನ ಮೇಲೆ ಪರಿಣಾಮಗಳು ಬೀರ್ತಾವೆ, ಯಾವುದೇ ರೀತಿ ಕಾಂಪ್ಲಿಕೇಟೆಡ್ ಆಗ್ತದೆ. ಅದಕ್ಕೆ ನಾವು ವೈದ್ಯರಾಗುವುದು ಬೇಡ, ವೈದ್ಯರ ಸಲಹೆಯಂತೆ ನಡೆಯುವುದು ಉತ್ತಮ ಅನ್ನುವಂಥದ್ದು. ಆದರೆ ಇನ್ನೊಂದು ಇಲ್ಲಿ ಮುಖ್ಯವಾದಂಥ ಪ್ರಶ್ನೆ ಏನು ಅಂತಂದರೆ, ಗರ್ಭಾವಸ್ಥೆ ಪೂರ್ವದಿಂದ ಹಿಡಿದು ಡಿಲಿವರಿ ಆಗುವ ತನಕ, ಅಂದರೆ ತಾಯಿ ಗರ್ಭವತಿ ಆದಾಗಿಂದ ಹಿಡಿದು ಡೆಲಿವರಿ ಆಗೋ ತನಕ ಆಹಾರ ಪದ್ಧತಿ ಒಳಗೆ ಯಾವ ರೀತಿಯಾಗಿ ಸೇವನೆ ಮಾಡಬೇಕು, ಅಂದರೆ ಪೌಷ್ಟಿಕ ಆಹಾರನ ಬೇಕಾಗ್ತೈತಿ ಹೆಚ್ಚಾಗಿ. ಅಂತಂದ್ರೆ ಒಂದಕ್ಕಿಂತ 2 ಜೀವಿಗಳು ಬೆಳೀತಿರ್ತಾವೆ ಅದ್ರಾಗ. ಆ ತಾಯಿಯ ಜೊತೆಗೆ ಮಗುವಿಗೂ ಕೂಡ ಪೌಷ್ಟಿಕಾಂಶ ಸಿಗಬೇಕು. ಆವಾಗ ಏನೇನು ಪೌಷ್ಟಿಕಾಂಶ ಆಹಾರವನ್ನು ಸ್ವೀಕರಿಸಬೇಕು? ಅಂದರೆ ಯೂಶಲಿ ನಾವು ನಾರ್ಮಲಾಗಿ ಮನೇಲಿ ಊಟ ಮಾಡ್ತೀವಲ್ಲ, ಅದ್ರ ಜೊತೆ ಏನೇನು ಸೇರಿಸಬೇಕು ಅಂತ ನಾನು ಹೇಳ್ತೀನಿ. ಹಸಿರು ತರಕಾರಿ ಅಂದರೆ ಮೇನ್ಲಿ ಯಾವುದು, ಮೆಂತೆ ಪಲ್ಲೆ, ಆಮೇಲೆ ಇವು ಸಬ್ಬಸಿಗೆ ಸೊಪ್ಪು, ಅವು ಇವು ಇರ್ತಾವಲ್ಲ, ಪಾಲಕ್, ಅವೆಲ್ಲ ತಿನ್ಬೋದು. ಅದ್ರ ಜೊತೆ ಮತ್ತು ಡೈಲಿ ಒಂದು ಎಗ್, ಅಂದರೆ ಪ್ರೋಟೀನ್ ಇಂಟೇಕ್ ಆಗುತ್ತೆ. ಎಗ್ ಈಸ್ ಅ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಸೊ ಡೈಲಿ ಪ್ರೋಟೀನು. ಆಮೇಲೆ ಬೆಲ್ಲ ಯೂಸ್ ಮಾಡೋದು. ಬೆಲ್ಲ ಹೆಂಗಂತಂದರೆ ಬೆಲ್ಲದ ಚಿಕ್ಕೆ ಮಾಡ್ತಾರಲ್ಲ ಅದು ತಿನ್ಬೋದು, ಶೇಂಗಾ ಜೊತೆ ತಿನ್ಬೋದು, ಇಲ್ಲಾಂದರೆ ಇದು ಸಜ್ಕ ಮಾಡ್ಕೊಂಡು ತಿನ್ಬೋದು. ಸೊ ಇವೆಲ್ಲನೂ ನೀವು ಅಯರ್ನ್ ರಿಚ್ ಫುಡ್ ಅಂತ ಕರಿತೀವಿ. ಸೊ ಅವನ್ನೆಲ್ಲ ತೊಗೊತ ಬಂದರೆ ಒಳ್ಳೆಯದು. ಆಮೇಲೆ ಯೂಶಲಿ ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಆದಮೇಲೆ ಏನಂದರೆ ಕಾನ್ಸ್ಟಿಪೇಷನ್ ಕಾಮನ್. ಕಾನ್ಸ್ಟಿಪೇಷನ್ ಅಂತಂದರೆ ಮೋಷನ್ ಸರಿ ಕ್ಲಿಯರ್ ಆಗೋಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಚೆನ್ನಾಗಿ ನೀರು ಕುಡಿಬೇಕು, ಡೈಲಿ ಬಾಳೆಹಣ್ಣು ತಿನ್ನಬೇಕು, 2 ಮುಂಜಾನೆ ಸಂಜೆಗೊಮ್ಮೆ ಬಾಳೆಹಣ್ಣು ತಿನ್ನಬೇಕು. ಅಥವಾ ಫೈಬರ್ ಕಂಟೆಂಟ್ ಫುಡ್ ಅಂದರೆ ಈಗ ಕ್ಯಾರೆಟು, ಕುಕುಂಬರು ಮತ್ತು ಇದು ಗೆಣಸು, ಈ ಥರ ಹಿಂಗೆ ತಿನ್ಕೊಂಡು ಬಂದರೆ ಏನಾಗುತ್ತೆ ಅಂತಂದರೆ ಮೋಷನು ಕ್ಲಿಯರ್ ಆಗುತ್ತೆ. ಸೊ ಈ ಥರ ಮಾಡ್ಕೊಂಡು ಬಂದರೆ ಲೈಕ್ ಓವರಾಲ್ ಹೆಲ್ತಲ್ಲಿ ಇಟ್ ಇಸ್ ಗುಡ್. ಆಮೇಲೆ ಸ್ವಲ್ಪ ಚಿಕನ್ನು ಮಟನ್ನು ತಿಂದರೂ ನಡೆಯುತ್ತೆ. ಬಟ್ ಜಾಸ್ತಿ ಅವೇ ಹೋದರೆ ಏನಾಗುತ್ತೆ ಅಂತಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಎಲ್ಲನೂ ಬ್ಯಾಲೆನ್ಸ್ಡಾಗಿ ತಿನ್ನಬೇಕು. ಬರೀ ಇದೇ ತಿಂತೀನಿ ಅಂತ ಬರೀ ಅದನ್ನೇ ತಿನ್ನೋದು ಯೂಸ್ ಆಗೋಲ್ಲ. ಸೊ ಎಲ್ಲನೂ ಬ್ಯಾಲೆನ್ಸ್ಡಾಗಿ ತಿಂದರೆ ಇಟ್ಸ್ ಗುಡ್. ಅಂದರೆ ಮಾಂಸಾಹಾರ ತಿನ್ನುವಾಗ ಸಹಿತ ಹೆಚ್ಚಿನ ಕೊಬ್ಬಿನ ಅಂಶವನ್ನು ಬಿಟ್ಟು ತಿನ್ನಬೇಕು. ಯಾಕಂತಂದರೆ ಅದರಿಂದ ಕೂಡ ಆಯಿಲಿ ಫುಡ್ಸ್ ಏನೈತಿ ಅವಾಯ್ಡ್ ಮಾಡಬೇಕು, ಅವಾಯ್ಡ್ ಮಾಡ್ಕೊಬೋದು. ಈಗ ಇನ್ನೊಂದು ಪ್ರಶ್ನೆ, ಪ್ರಮುಖವಾದಂಥ ಪ್ರಶ್ನೆ, ಹೆರಿಗೆ ಸಮಯದಲ್ಲಿ ಅವರಿಗೆ ತಮ್ಮ ಸಲಹೆ. ಯಾಕಂತಂದ್ರೆ ಅಂಜಿಕೊಂಡ್ಬಿಡ್ತಾರೆ, ಆ ದವಾಖಾನಿಗೆ ಹೋಗ್ಬೇಕಾಗಿತ್ತು ನಾನು, ಅಲ್ಲಿ ಹೋದರೆ ನೀತಿ ಅಲ್ಲಿ ಏನೋ ಒಂದು ಸಂದರ್ಭದಾಗ ಸಿಸೇರಿಯನ್ ಆಗ್ತೈತಿ, ಆವಾಗ ಹೆಚ್ಚು ಆಡ್ಕೋತಾರೆ, ಆ ದವಾಖಾನಿಗೆ ಹೋಗ್ಬಾರ್ದೇನೆ, ಅಲ್ಲಿ ಆದ್ರೆ ಸರಳ ಡೆಲಿವರಿ ಮಾಡ್ಕೋತಿದ್ರು. ಅಂದ್ರೆ ಹೆಂಗಿರ್ತೈತಿ ಭಾವನೆ ಅಂತಂದ್ರೆ ವಿನಾಕಾರಣಕ್ಕೂ ಸಿಸೇರಿಯನ್ ಮಾಡೋಂಗಿಲ್ಲ. ಅದು ಅನಿವಾರ್ಯ ಪದ್ಧತಿ, ಆ ಅನಿವಾರ್ಯ ಅನಿಸಿದಾಗ ಮಾತ್ರ ಡಾಕ್ಟರ್ ಸಿಸೇರಿಯನ್ ಮಾಡ್ತಿರ್ತಾರೆ. ಆ ವಿಷಯವಾಗಿ ಸಿಸೇರಿಯನ್ ಇದು ಹೆರಿಗೆ ಸಮಯದಲ್ಲಿ ಅವರು ಪಾಲಿಸಬೇಕಾದಂಥದ್ದು, ಅವರಿಗೆ ಮೆಂಟಲಿ ಪ್ರಿಪೇರ್ ಮಾಡಬೇಕಾದಂಥದ್ದು. ಈ ಮನೆ ಒಳಗೆ ಫ್ಯಾಮ್ಲಿಗೆ ಹಿರಿಯರಿಗೆ, ಹೆಚ್ಚಾಗಿ ಹಿರಿಯರಿಗೆ ತಮ್ಮ ಸಲಹೆ ಸೂಚನೆಗಳೇನು? ಅಂದರೆ ಯೂಶಲಿ ಹೆಂಗಾಗುತ್ತೆ ಅಂತಂದರೆ ಪ್ರೈಮೀಸ್ ಅಂತ ಕರಿತೀವಿ ನಾವು. ಪ್ರೈಮೀಸ್ ಅಂತಂದರೆ ಫಸ್ಟ್ ಟೈಮ್ ಅವರು ಹೆರಿಗೆ ಮಾಡಿಸ್ಕೊತಿರೋರು. ಸೊ ಅವ್ರಿಗೇನಂತಂದರೆ ಕ್ಲಾರಿಟಿ ಇರೋಲ್ಲ ಪಾಪ. ಲೈಕ್ ಹೆಂಗೆ ಡೆಲಿವರಿ ಪೇನ್ ಕೊಡಬೇಕು, ಅಥವಾ ನನ್ನ ಬಾಡಿಲಿ ಏನಾಗ್ತಿದೆ, ಅಥವಾ ಮಗು ಹುಟ್ಟಿದ ಮೇಲೆ ಹೆಂಗೆ ಅದಕ್ಕೆ ಹಾಲು ಕುಡಿಸ್ಬೇಕು, ಏನು ಲಿಟ್ರಲಿ ಏನೂ ಗೊತ್ತಿರಲ್ಲ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದರೆ, ಅವ್ರ ಮನೇಲಿ ಅತ್ತೆ ಇರ್ತಾರೆ, ಅಥವಾ ತಾಯಿ ಇರ್ತಾರೆ, ಅಕ್ಕ ಇರ್ತಾರೆ, ಯಾರು ಮುಂಚೆ ಮಕ್ಕಳನ್ನ ಹೆತ್ತಿರ್ತಾರಲ್ಲ ಅವ್ರು ಸ್ವಲ್ಪ ಪ್ರಿಪೇರ್ ಮಾಡಬೇಕು. ಇಲ್ಲ ಡೆಲಿವರಿ ಟೈಮಲ್ಲಿ ಹಿಂಗಿರುತ್ತೆ, ಡೆಲಿವರಿ ಟೈಮಲ್ಲಿ ಹಿಂಗೆ ಬ್ಯಾನಿ ಕೊಡಬೇಕು, ಆಮೇಲೆ ಮಗು ಉಳ್ಕೋದ್ರ ಮೇಲೆ ಲಕ್ಷ್ಯ ಇರಬೇಕು. ಸೊ ಇವೆಲ್ಲನೂ ಅವ್ರಿಗೆ ಹೇಳ್ಕೊತ ಬಂದರೆ ಏನಾಗುತ್ತೆ, ನಮ್ಮ ಡೆಲಿವರಿ ಟೈಮಲ್ಲಿ ಈಸಿ ಆಗುತ್ತೆ. ಯೂಶಲಿ ನಾವು ಡೆಲಿವರಿ ಮಾಡೋದು ಇದರಲ್ಲಿ ಹೆಂಗಾಗುತ್ತೆ ಅಂದರೆ, ಪ್ರೈಮೀಸ್ ಬರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಹೆಂಗೆ ಡೆಲಿವರಿ ಮಾಡಿಸ್ಕೋಬೇಕು, ಹೆಂಗೆ ಕುಂದಿರ್ಬೇಕು, ಹೆಂಗೆ ಮಲ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ನಾವು ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಪೇಷಂಟಿಗೆ, ಹಿಂಗೆ ನೋವು ಬಂದಾಗ ತಿನ್ನಬೇಕು, ಸಂಡಾಸ್ ಮಾಡ್ದಾಗ ಮಾಡಬೇಕು, ಅದೆಲ್ಲ ಹೇಳ್ತೀವಿ. ಸೊ ಅವಾಗ ಅವ್ರಿಗೆ ತಿಳುವಳಿಕೆ ಬರುತ್ತೆ. ಸೊ ಆ ಟೈಮಲ್ಲಿ ಅಂದರೆ ಈಗ ಡೆಲಿವರಿ ಬ್ಯಾನಿ ಮುಂಜಾನೆ ಸ್ಟಾರ್ಟ್ ಆಗಿರುತ್ತೋ, ಒಮ್ಮುಕ್ಲೆ ಸಂಜೆಗೆ ಕರ್ಕೊಂಬರ್ತಾರೆ ಪೇಷಂಟನ್ನ, ನೋಡು ತಡಿ ಅಂದ್ಕೊಂಡು. ಸೊ ಹಾಗೆಲ್ಲ ಬೇಡ. ಸ್ವಲ್ಪ ನೋವು ಸ್ಟಾರ್ಟ್ ಆಯಿತು, ಅಥವಾ ಮೈಮೇಲೆ ನೀರು ಹೊಂಟು, ಮಗು ಉಳ್ಕೋದು ಕಡಿಮೆ ಆಯಿತು, ಅಥವಾ ಮೈಮೇಲೆ ರಕ್ತ ಹೊಂಟು, ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಬರ್ಬೇಕು. ಆಮೇಲೆ ಪೇಷಂಟಿಗೆ ಬಂದ ತಕ್ಷಣ ನಾವು ನಾರ್ಮಲ್ಲೇ ಆಗುತ್ತೆ, ಸಿಸೇರಿಯನ್ ಆಗುತ್ತೆ ಅಂತ ಯಾವಾಗಲೂ ಹೇಳೋದಿಲ್ಲ. ಬಿಕಾಸ್ ಪ್ರೋಗ್ರೆಸ್ ಹೆಂಗಾಗುತ್ತೆ ಅದನ್ನು ನೋಡ್ಕೊಂಡು ಹೇಳ್ತೀವಿ. ಒಂದೊಂದ್ಸಲ ಏನಾಗುತ್ತೆ ಅಂತಂದರೆ ನಾರ್ಮಲ್ ಡೆಲಿವರಿಗೂ ಚಾನ್ಸ್ ಇರುತ್ತೆ, ಬಟ್ ಮಗು ಏನಾದ್ರು ಸಂಡಾಸ್ ಮಾಡಿಕೊಂಡು ಅದನ್ನು ಕುಡಿದು ಮಗು ಹಾರ್ಟ್ ಬೀಟ್ ಕಡಿಮೆ ಆಯಿತು, ಅಥವಾ ಈಕಿದ BP ಅಥವಾ ಪಲ್ಸ್ ರೇಟಲ್ಲಿ ವೇರಿಯೇಷನ್ ಆಯಿತು ಅಂದರೆ ಇಮಿಡಿಯೇಟಾಗಿ ಸಿಸೇರಿಯನ್ ಮಾಡೋ ಕಂಡೀಷನ್ ಬಂದೇ ಬರುತ್ತೆ.
ಸೊ ಆ ಟೈಮಲ್ಲಿ ಹೆಂಗೆ ಅಂತಾರೆ ಜನ ಅಂದರೆ ಇಷ್ಟೊತ್ತನ ಬಿಟ್ಟು ಈಗ ಯಾಕೆ ಮಾಡಿದ್ರಿ. ಬಿಕಾಸ್ ಯೂಶ್ವಲಿ ಹೆಂಗಾಗಿದೆ ಅಂತಂದ್ರೆ ಡಾಕ್ಟರ್ಸ್ ಮೇಲೆ ಸ್ವಲ್ಪ ನಂಬಿಕೆ ಹೋಗ್ಬಿಟ್ಟಿದೆ ಜನಕ್ಕೆ. ಸ್ವಲ್ಪ ಇದು ಹೆಂಗಂದ್ರೆ ಹಿಯರ್ಸೆ ಅಂತ ಕರಿತೀವಿ ನಾವು. ಯಾರೋ ಪಕ್ಕದ ಮನೇಲಿರೋ ಆಂಟಿ ಹಿಂಗಾಗಿತ್ತು ನಮ್ಮ ಸಿಚುವೇಶನ್ ಅಂತ ಎಕ್ಸ್ಪ್ಲೇನ್ ಮಾಡಿದಾಗ, ಬಟ್ ಇವ್ರ ಸಿಚುವೇಶನ್ ಬೇರೆ ಇರುತ್ತೆ. ಸೊ ಯಾವಾಗಲೂ ಒಂದೇ ಪೇಷಂಟಿಗೆ ಈ ಪೇಷಂಟಿಗೆ ಹಿಂಗಾಯಿತು ಅಂತ ನನಗೂ ಹಂಗೆ ಆಗುತ್ತೆ ಹಂಗಿರಂಗಿಲ್ಲ. ಅದು ಪ್ರತಿ ಎವ್ರಿ ಪೇಷಂಟ್ ಈಸ್ ಡಿಫ್ರೆಂಟ್, ಎವ್ರಿ ಬೇಬಿ ಈಸ್ ಡಿಫ್ರೆಂಟ್. ಸೊ ನಾವು ಪೇಷಂಟ್ ಕಂಡೀಷನ್ ನೋಡ್ಕೊಂಡು ಡಿಸೈಡ್ ಮಾಡ್ತಿರ್ತೀವಿ. ಸೊ ಅದು ಮೂಢನಂಬಿಕೆ ಅಥವಾ ಏನೋ ಇರುತ್ತಲ್ಲ ನಿಮ್ಮದು, ಅದೆಲ್ಲ ತೆಗೆದು ಡಾಕ್ಟರ್ಸ್ ಮೇಲೆ ಮತ್ತು ಸ್ಟಾಫ್ ಮೇಲೆ ನಂಬಿಕೆ ಇಡೋದು ಒಳ್ಳೆಯದು ಅಂತ ನಾನು ಹೋಗ್ತೀನಿ. ಯಾಕಂತಂದರೆ ಇಲ್ಲಿ ಹೇಳಬೇಕಾದಂಥದ್ದು ಏನು ಅಂತಂದರೆ, ನಾವು ರಿಸರ್ಚ್ ಮಾಡಿದಾಗ ರಾಮದುರೊಳಗೆ ಈ ವಿಷಯ ತಮಗೆ ಗೊತ್ತಿಲ್ಲ. ಸರ್ಕಾರ ದವಾಖಾನೆಯೊಳಗೆ ಸೌಮ್ಯ ಮೇಡಮ್ ಮತ್ತು ಇನ್ನೊಬ್ಬರು ಶ್ರೀದೇವಿ ಮೇಡಮ್, ಹಾಂ, ಅವರು ಹೆಚ್ಚಾಗಿ ಏನೈತಿ ನಾರ್ಮಲ್ ಡೆಲಿವರಿ ಮಾಡ್ಕೊಂಡಾರ. ಆದರೆ ಈಗ ನಮಗೆ ಗೊತ್ತಾಯ್ತು ನಾರ್ಮಲ್ ಡೆಲಿವರಿ ಯಾಕೆ ಆಗ್ತಾವೆ ಅಂತಂದ್ರೆ, ಈ ನಿಯಮಗಳನ್ನು ಅವ್ರ ಹತ್ರ ಹೋದಾಗ ಅವ್ರು ಯಾವ ರೀತಿ ಹೇಳಿರ್ತಾರೆ, ಹಾಂ ನೀವು ಅದನ್ನು ಪಾಲಿಸಿರಿ ಅಂಥೇಳಿ ನಿಮ್ಮನ್ನು ನಾರ್ಮಲ್ ಡೆಲಿವರಿ ಆಗಿದ್ದಾವೆ. ಆ್ಯಕ್ಚುಲಿ ಒಂದು ಪೇಷಂಟು ಪ್ರೀವಿಯಸ್ 2 ಸಿಸರಿನ್ ಬಂದಿತ್ತು. ಆ ಪೇಷಂಟಿಗೆ ನಾರ್ಮಲ್ ಡೆಲಿವರಿ ಮಾಡಿಸಿದ್ವಿ ನಮ್ಮದ್ರಲ್ಲಿ. ಅಂದರೆ ಯೂಶಲಿ ಅಂಥ ರಿಸ್ಕ್ ಯಾರೂ ತೊಗೊಳೋದಿಲ್ಲ. ನಾವು ಆಯ್ತು ಆಕೆ ಪೇನ್ ಸ್ಟಾರ್ಟ್ ಆಯಿತು ನೋಡೋಣ ಅಂತಂದು ನಾರ್ಮಲ್ ಡೆಲಿವರಿ ಮಾಡಿಸಿದ್ವಿ. ಮದರ್ ವಾಸ್ ಆಲ್ಸೋ ಗುಡ್ ಆ್ಯಂಡ್ ಇವನ್ ಬೇಬಿ ವಾಸ್ ಗುಡ್. ಬಟ್ ಅಂದ್ರೂ ನಮ್ಮದ್ರಲ್ಲಿ ಅಂದರೆ ICU ಸೆಟಪ್ ಇಲ್ಲಲ್ಲ, ಸ್ವಲ್ಪ ಹಿಂಜರಿತೀವಿ ಇಲ್ಲಂತಲ್ಲ. ಬಟ್ ಅಂದರೂ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡ್ತೀವಿ ನಾವು. ಮಾಡಿ ಏನಾದ್ರು ಎಮರ್ಜೆನ್ಸಿ ಬಂತು ಅಂದ್ರೆ ಅಷ್ಟೇ ಸಿಸರಿನ್ ತೊಗೊತೀವಿ ಹೊರತು ಯಾವ ಪೇಷಂಟಿಗೆ ನೀವು ಸಿಸರಿನೇ ಮಾಡಿಸ್ಕೋಬೇಕಂತ ಏನಿರಂಗಿಲ್ಲ. ಹೌದು, ಯಾಕಂತಂದ್ರೆ ನಾವು ಕೇಳಿದಾಗ ಸಾಕಷ್ಟು ಜನರು ನಾವು ಕೇಳಿದ್ವಿ ಸರ್ಕಾರ ದವಾಖಾನೆ ಡೆಲಿವರಿ ಆಗೈತಿ ನಾರ್ಮಲ್ ಆಗೈತಿ ಅಂದಾಗ ಅವಾಗ ಹೇಳಿದ್ರು ಅವ್ರು, ಇಲ್ಲ ನಾವು ಅಲ್ಲಿಂದ ಮೊದಲಿಂದ ನಡೀತಿ ಅಲ್ಲೇ ತೋರಿಸಿದ್ದೀವಿ ಅಂದಾಗ ಅವ್ರು ನಾರ್ಮಲ್ ಡೆಲಿವರಿ ಯಾಕೆ ಆಯಿತು ಅನ್ನುವಂಥದ್ದು ಈಗ ನಮಗೆ ಅದರದ ಮೂಲ ಗೊತ್ತಾಯಿತು. ಯಾಕಂದ್ರೆ ಬಿಗಿನಿಂಗಿಂದ ಹಿಡಿದು ಡೆಲಿವರಿ ಆಗೋ ತನಕ ಏನೈತಿ ಡಾಕ್ಟರ್ ಹೇಳಿದಂಥ ನಿಯಮಗಳನ್ನು ಅವರು ಪಾಲಿಸಿದಾರೆ, ಅದಕ್ಕೆ ನಾರ್ಮಲ್ ಡೆಲಿವರಿ ಆಗಿದ್ದಾವೆ. ಇಲ್ಲಿಗೆ ಸುಮ್ಮನೆ ಏನೈತಿ ಸಿಜೇರಿಯನ್ ಆಗೈತಿ ಅನ್ನುವಂಥದ್ದು ಏನೈತಿ ತಪ್ಪು ನಿಂದು ಅವು ಸಂದರ್ಭಕ್ಕೆ ತಕ್ಕಂಗೆ ಏನೈತಿ ಸಿಜೇರಿಯನ್ ಬಂದಾಗ ಮಾತ್ರ ಮಾಡ್ತೀರಿ. ಉಳಿದ ಟೈಮಿಗೆ ಏನೈತಿ ನೀವು ಕಟ್ಟುನಿಟ್ಟಾಗಿ ಅವ್ರು ಹೇಳಿದಂಥ ನಿಯಮಗಳನ್ನು ಪಾಲಿಸಿದಾಗ ನಾರ್ಮಲ್ ಡೆಲಿವರಿ ಆಯ್ತು ಅನ್ನೋದು. ಇಲ್ಲಿ ಡಾಕ್ಟರ್ ನಾವು ಒಂದು ಕೇಳಬೇಕಾದಂಥ ಮುಖ್ಯ ಪ್ರಶ್ನೆ ಏನು ಅಂತಂದ್ರೆ, ಈಗ ನಮ್ಮ ಸರ್ಕಾರ ದವಾಖಾನೆ ಇದೆ, ಅಲ್ಲಿ ಮೂಲ ಸೌಕರ್ಯಗಳ ಕೊರತೆ ಏನು ಬಯಸ್ತೀರಿ, ಮತ್ತೇನಾದರೂ ಸರ್ಕಾರ ಕಡೆಯಿಂದ ಬಯಸ್ತೀರಿ? ಅದು ಆ್ಯಕ್ಚುಲಿ ನಮ್ಮ DHS ಅವರು ಅಥವಾ THS ಅವರು ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಏನು ಅಂತಂದರೆ ನಮ್ಮದ್ರಲ್ಲಿ ಪೀಡಿಯಾಟ್ರಿಷಿಯನ್ ಇಲ್ಲ. ಸೊ ಪೀಡಿಯಾಟ್ರಿಷಿಯನ್ದೊಂದು ಪ್ರಾಬ್ಲಮ್ ಆಗಿದೆ. ಆಮೇಲೆ ನಮ್ಮದ್ರಲ್ಲಿ ಫಿಸಿಷಿಯನ್ ಇಲ್ಲ. ಇನ್ನು ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದ್ರೆ ಏನೈತಿ, ಹೆಚ್ಚಾಗಿ ಹೋದಾಗ ಏನೈತಿ ಆ ಸವಲತ್ತಿಲ್ಲ ಈ ಸವಲತ್ತಿಲ್ಲ ಅಂತ ದೂರುವಂಥ ಅನೇಕ ಮೀಡಿಯಾಗಳು ಅದಾವೆ. ಯಾಕಂತಂದರೆ ಅದರೊಳಗೆ ಯಾಕೆ ಇಲ್ಲ ಅಥವಾ ಅದರ ಇವ್ರದ್ದೇನೂ ತಪ್ಪಿರೋಂಗಿಲ್ಲ. ಸರ್ಕಾರ ಏನು ಅವ್ರಿಗೆ ಸವಲತ್ತು ಮಾಡಿಕೊಟ್ಟಿರುತ್ತೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ. ಅದಕ್ಕೆ ತಮ್ಮ ಈಗ ದವಾಖಾನೆಯೊಳಗೆ ಇನ್ನೂ ಏನು ಫೆಸಿಲಿಟಿ ಬೇಕಾಗಿದೆ ಅದ್ರ ಬಗ್ಗೆ ಯಾಕೆ ಏನು ಕೊರತೆ ಇದೆ, ಯಾಕೆ ಸಾಕಷ್ಟು ಕೊರತೆಗಳು ಇದ್ದೇ ಇರ್ತಾವೆ. ಯಾಕಂದ್ರೆ ಸರ್ಕಾರ ಕೊಟ್ಟು ಕಳಿಸಿದ್ಮ್ಯಾಗ ಅದು ಕೆಲಸನ ಮಾಡ್ತಿರ್ತದೆ, ಕಾರ್ಯರೂಪದಲ್ಲಿ ಐತಿ ಅನ್ನುವಂಥದ್ದು ಇರೋಂಗಿಲ್ಲ. ಕೆಲವೊಮ್ಮೆ ಬರುವಾಗ ಏನೈತಿ ಕೆಲವು ಮಟೀರಿಯಲ್ಸ್ ಕಡಿಮೆ ಬಂದಿರ್ತಾವೆ, ಅಥವಾ ಔಷಧ ಏನೈತಿ ಸಮಯಕ್ಕೆ ಸರಿಯಾಗಿ ಏನೈತಿ ಪೂರೈಸ್ತಾ ಇರೋಂಗಿಲ್ಲ. ಆ ವಿಷಯವಾಗಿ ನಾನು ಈ ಪ್ರಶ್ನೆ ಕೇಳಬೇಕಾದಂಥ ಪ್ರಶ್ನೆ. ಯಾಕಂತಂದರೆ ಕೆಲವು ಸಾಮಗ್ರಿಗಳು ಸಿಗ್ತಿರೋಂಗಿಲ್ಲ, ತಾವೆಲ್ಲ ಪ್ರಯತ್ನ ಮಾಡ್ತಿರ್ತೀವಿ, ಆ ಸವಲತ್ತು ನಮ್ಮಲ್ಲಿ ಇರೋಂಗಿಲ್ಲ. ಅದಕ್ಕೆ ತಾವು ಏನು ಬಯಸ್ತೀರಿ ಅನ್ನುವಂಥ ಪ್ರಶ್ನೆ. ಅದೇ ಅಂದರೆ ನಮ್ಮದ್ರಲ್ಲಿ ಏನಾಗುತ್ತೆ ಅಂತಂದರೆ, ಆಲ್ರೆಡಿ DHS ಅವರು ಮತ್ತು THS ಅವರು ಮೀಟಿಂಗ್ ತೊಗೊಂಡಿದ್ದಾರೆ. ನಾವು ನಮ್ದು ಏನೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಹೇಳಿದ್ದೀವಿ, ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸರ್ DHS ಅವರು ಅಂತೂ ಎಲ್ಲ DHS ಅವರು ಆಯಿತು ಅಥವಾ THS ಅವರು ಆಯಿತು ಅಥವಾ ನಮ್ಮ MLA ಆಯಿತು, ಏನೇ ಆದ್ರೂ ಇರೋ ಫೆಸಿಲಿಟಿಲೇ ನಮ್ಗೆ ಎಂಕರೇಜ್ ಮಾಡ್ತಾರೆ. ಭಾಳ ಎಂಕರೇಜ್ ಮಾಡೋದ್ರಿಂದನೇ ನಮ್ದು ಆ್ಯಕ್ಚುಲಿ ಫ್ರಮ್ 60 ಡೆಲಿವರೀಸ್ ಟು ವಿ ಹ್ಯಾವ್ ಗಾನ್ ಟು ಆಲ್ಮೋಸ್ಟ್ 150 ಡೆಲಿವರೀಸ್ ತನಕನೂ ಆಗಿದೆ. ಸೊ ಅದೊಂದು ಖುಷಿ ವಿಷಯ. ಒಂದು ಪ್ರಾಬ್ಲಮ್ ಏನಂತಂದ್ರೆ ನಮ್ಮದ್ರಲ್ಲಿ ಪೀಡಿಯಾಟ್ರಿಷಿಯನ್ ಇಲ್ಲ. ಸೊ ನಾವು ಪೇಷಂಟ್ ಬಂದಾಗ ನಾರ್ಮಲ್ ಡೆಲಿವರಿ ಆಯಿತು ಅಥವಾ ಸಿಸರಿನ್ ಆಯಿತು, ಫಸ್ಟಿಗೆ ಅದೇ ಹೇಳ್ತೀವಿ, ನಮ್ಮದ್ರಲ್ಲಿ ಸಣ್ಣ ಮಕ್ಕಳು ಡಾಕ್ಟ್ರ್ ಇಲ್ಲ. ಸೊ ಸಣ್ಣ ಮಗುದೇನಾದ್ರು ಸಮಸ್ಯೆ ಆತಂದರೆ ಬಾಗಲಕೋಟೆಗೆ ಕಳಿಸ್ತೀವಿ, ಅಥವಾ ಅವ್ರೇನಾದ್ರು ಬೇರೆ ಕಡೆ ತೋರಿಸೋದು ಇತ್ತು ಅಂತಂದರೆ ದಟ್ ಈಸ್ ಆಲ್ಸೋ ಫೈನ್. ಬಟ್ ಯೂಶ್ವಲಿ ಸ್ವಲ್ಪ ಹಂಗೆ ಹೈ ರಿಸ್ಕ್ ಬಂತು, ಫೀಟಲ್ ಹಾರ್ಟ್ ರೇಟ್ ಕಡಿಮೆ ಬಂತು ಅಂದರೆ ಯೂಶ್ವಲಿ ರೆಫರೇ ಮಾಡಿಬಿಡ್ತೀವಿ. ಯಾಕೆಂತಂದರೆ ಮಗುನ ನಾವು ಡೆಲಿವರಿ ಮಾಡಿಸ್ಕೊಂಡಿಲ್ಲಿ ಮಗುಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ಸೊ ಅದೊಂದು ಇದು ಮಾಡ್ತಿದ್ವಿ. ಆಮೇಲೆ ನಮ್ಮದ್ರಲ್ಲಿ ಫಿಸಿಷಿಯನ್ ಇಲ್ಲ. ಫಿಸಿಷಿಯನ್ ಅಂತಂದರೆ ಅದೇ BP ಶುಗರ್ ಡಾಕ್ಟ್ರು. ಬಟ್ ನಮ್ಮದ್ರಲ್ಲಿ ಅನಸ್ಥೆಟಿಸ್ಟ್ ಇದ್ದಾರೆ, ಡಾಕ್ಟರ್ ದೊಡ್ಡಮನಿ ಸರ್. ಸೊ ನಾವೇನಾದರೂ ಡೌಟ್ಸ್ ಇತ್ತು ಅಥವಾ ಪೇಷಂಟ್ಗೆ ಏನಾದ್ರು ಕನ್ಸರ್ನ್ ಇತ್ತು ಅಂದರೆ ಯೂಶ್ವಲಿ ಅವ್ರ ಕಡೆನೇ ಕ್ಲಾರಿಫೈ ಮಾಡ್ಕೊತೀವಿ. ಸೊ ಅದೊಂದು ಬಿಟ್ಟರೆ ಉಳಿದೆಲ್ಲ ಫೆಸಿಲಿಟಿ ಇದೆ ನಮ್ಮದ್ರಲ್ಲಿ. ಆಮೇಲೆ ಇನ್ನೊಂದೇನು ಅಂತಂದರೆ ನೆಗೆಟಿವ್ ಬ್ಲಡ್ ಗ್ರೂಪ್ ಅವೈಲಬಿಲಿಟಿ ನಮ್ಮದ್ರಲ್ಲಿ ಇಲ್ಲ. ಬಟ್ ನಾವು ಪೇಷಂಟ್ಗೆ ಏನಾದ್ರು ಬೇಕಂದರೆ ಅರೇಂಜ್ ಮಾಡ್ತಿದ್ದೀವಿ. ಡಾಕ್ಟರ್ ರವೀಂದ್ರ ಪಾಟೀಲ್ ಸರ್ ಇದ್ದಾರೆ, ಪ್ಯಾಥಾಲಜಿಸ್ಟು. ಸೊ ಅವರು ಬ್ಲಡ್ ಬ್ಯಾಂಕ್ ಇನ್ಚಾರ್ಜ್. ಸೊ ಹೀ ಈಸ್ ಆಲ್ಸೋ ವರ್ಕಿಂಗ್ ಆನ್ ಇಟ್. ಯಾವಾಗ ಇಲ್ಲಿ ಬಿಮ್ಸಲ್ಲಿ 2-3 ಸ್ಟಾಕ್ ಇರುತ್ತೆ ಒಂದು ತರ್ಸನ ಅಂತಲೂ ಮಾತಾಡಿದ್ದಾರೆ ಸರ್ ಆ್ಯಕ್ಚುಲಿ. ಸೊ ಇದೆಲ್ಲ ಇರೋದ್ರಲ್ಲೇ ನಾವು ಆ್ಯಕ್ಚುಲಿ ಮ್ಯಾನೇಜ್ ಮಾಡ್ಕೊಂಡು ಬರೋ ಸ್ಟಾಫ್ ಎಲ್ಲನೂ ದೇ ಆರ್ ಟುಗೆದರ್.
ಎಲ್ಲರೂ ಸೇರಿ ವರ್ಕ್ ಮಾಡ್ತಿದ್ದೀವಿ. ಇನ್ನು ಮುಂದೆ ಇನ್ನೂ ಒಳ್ಳೆ ಫೆಸಿಲಿಟೀಸ್ ಆಗೋಂಗೆ ಪ್ರಯತ್ನ ಮಾಡ್ತೀವಿ. ಯಾಕಂತಂದರೆ ಇದು ಆರೋಗ್ಯ ಮಂತ್ರಿಗಳೇ ತಮಗೂ ಕೂಡ ಪ್ರಶ್ನೆ. ಯಾಕಂತಂದರೆ ನಮ್ಮಲ್ಲಿ ಚಿಕ್ಕ ಮಕ್ಕಳ ವಿದ್ಯಾಧಿಕಾರಿಗಳ ಕೊರತೆ ಇದೆ. ಅದಕ್ಕಾಗಿ ಅದನ್ನು ಕೂಡ ಒಂದು ತಾವು ಪೂರೈಸ್ತೀರಿ ಅಂತ ಹೇಳಿ ಕೇಳ್ತೀವಿ. ಹೆಚ್ಚಾಗಿ ನಮ್ಮ ಜನಪ್ರಿಯ ಶಾಸಕರಂತೆ ಎನಿಸಿಕೊಂಡಂಥ ಅಶೋಕ್ ಪಟ್ಟಣ್ ತಾವು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಂತ ಹೇಳಿ ತಮ್ಮಲ್ಲಿಯೂ ಕೂಡ ವಿನಂತಿ ಮಾಡ್ಕೊತೀವಿ. ಈಗ ಕೊನೆಯದಾಗಿ ಡೆಲಿವರಿ ಆದ ನಂತರ ಪಾಲಿಸಬೇಕಂತ ನಿಯಮಗಳು ಅಂದರೆ, ಈಗ ಮಗು ಹುಟ್ಟಿತು, ಪೇಡೆ ಹಂಚಿದ್ರು, ಜಿಲೇಬಿ ಹಂಚಿದ್ರು, ಎಲ್ಲ ಮುಗೀತು, ಸಂಭ್ರಮವೇ ಸಂಭ್ರಮ. ಆದರೆ ಆರೋಗ್ಯದ ಸಲುವಾಗಿ ತಾಯಿ ಮತ್ತು ಮಗು ಏನು ಪಾಲಿಸಬೇಕು? ಯೂಶ್ವಲಿ ಡೆಲಿವರಿ ಆದ ತಕ್ಷಣ ಏನಾಗುತ್ತೆ ಅಂದರೆ, ನಾರ್ಮಲ್ ಡೆಲಿವರಿ ಆಯಿತು, ಸ್ಪೆಷಲಿ ನಾರ್ಮಲ್ ಡೆಲಿವರಿ ಹೇಳಬೇಕು ಅಂತಂದರೆ, ಯೂಶ್ವಲಿ ನಾವು ಒಂದಿಷ್ಟು ಕಂಡೀಷನಲ್ಲಿ ಎಪಿಸೋಟಮಿ ಕೊಟ್ಟಿರ್ತೀವಿ. ಎಪಿಸೋಟಮಿ ಅಂದ್ರೇನು, ಮಗು ಬರೋ ಜಾಗಕ್ಕೆ ನಾವು ಸರ್ಜಿಕಲ್ ಇನ್ಸಿಷನ್ ಕೊಡ್ತೀವಿ. ಸ್ವಲ್ಪ 1-2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಕೊಡ್ತೀವಿ. ಅಂದರೆ ಮಗು ಈಸಿಯಾಗಿ ಬರಲಿ ಅಂತ. ನಾಟ್ ಎಲ್ಲ ತಾಯಿಗೂ ಕೊಡ್ತೀವಂತಲ್ಲ, ಯಾವುದೇ ಇಂಡಿಕೇಟೆಡ್ ಇರ್ತೀವಿ ಅದು ಕೊಡ್ತೀವಿ. ಯೂಶ್ವಲಿ ವ್ಯಾಕ್ಯೂಮ್ ಡೆಲಿವರಿ ಅಥವಾ ಫೋರ್ಸಪ್ ಡೆಲಿವರಿ ಮಾಡಿದಾಗ ನಾವು ಎಪಿಸೋಟಮಿ ಕೊಡ್ತೀವಿ. ಸೊ ಅಂಥವ್ರೇನು ಅಂತಂತಂದರೆ, ನಾವು ಕೆಳಗಡೆ ಟಾಕಿ ಹಾಕಿರ್ತೀವಿ, ಸೂಚರ್ ಹಾಕಿರ್ತೀವಿ. ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ನಾವು ಎಷ್ಟು ಸಲ ಎಕ್ಸ್ಪ್ಲೇನ್ ಮಾಡಿದ್ರು ಕಾಲು ಏನು ಚಪ್ಪಲಿ ಮಕ್ಕಳು ಹಾಕೊಂಡು ಕುಂದಿರ್ಬಾರ್ದವ, ಯಾಕಂದ್ರೆ ಹೊಲಿಗೆ ಬಿಡಿಸ್ತಾವ ಅಂತ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಬಟ್ ಪೇಷಂಟ್ಸ್ ಒಂದಿಷ್ಟು ಹಾಗೆ ಎಷ್ಟೇ ಹೇಳಿದ್ರೂ ಕೇಳಲ್ಲ ಅಂತಾರಲ್ಲ, ಹಂಗಿದ್ದವ ಏನು ಮಾಡ್ತೀವಿ ಅಂದರೆ, ವಾರ್ಡಲ್ಲಿ ಹೋದ ತಕ್ಷಣ ನಾವು ಚಪ್ಪಲಿ ಮಕ್ಕಳು ಹಾಕೊಂಡು ಕೂತಿರ್ತವೆ. ಸೊ ಮತ್ತು ನಾವು ಎಕ್ಸ್ಪ್ಲೇನ್ ಮಾಡಬೇಕು, ಇಲ್ಲ ಟಾಕಿ ಏನಾದ್ರು ಬಿಚ್ಚಿದೆ ಅಂತಂದರೆ ಮತ್ತೆ ಹೊಲಿಗೆ ಹಾಕ್ಬೇಕಾಗುತ್ತೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ, ಕೇಳ್ತಾರೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಯೂಶ್ವಲಿ ಡೆಲಿವರಿ ಆದ ತಕ್ಷಣ ಆಕೆಗೆ ಭಾಳ ಬ್ಯಾನ್ ಆಗೈತಿ, ಸುಸ್ತಾಗಳ ಅಂತಂದು ಮಲ್ಕೊಂಡಲ್ಲೇ ಮಗುಗೆ ಹಾಲು ಕುಡಿಸ್ಬಿಡ್ತಾರೆ. ಮಗುನೂ ಮಲ್ಕೊಂಡಿರುತ್ತೆ, ತಾಯಿನೂ ಮಲ್ಕೊಂಡಿರ್ತಾರೆ, ಅಲ್ಲೇ ಹಾಲು ಕುಡಿಸುತ್ತೆ. ಅವೇನಾಗುತ್ತೆ ಅಂತಂದರೆ, ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಸಕ್ ಮಾಡೋದು ಅಥವಾ ನುಂಗೋದು ಇನ್ನೂ ಪ್ರಾಕ್ಟೀಸ್ ಇರೋದಿಲ್ಲ, ಸಣ್ಣ ಮಕ್ಕಳು ಇರ್ತವೆ. ಅವೇನು ಮಾಡ್ತಾವೆ ಅಂತಂತಂದರೆ, ಅದು ಹಾಲು ಕುಡಿದಿರೋದು ಹೊಟ್ಟೆಗೆ ಸೇರೋ ಬದಲು ಲಂಗ್ಸಿಗೆ ಸೇರ್ತವೆ. ಲಂಗ್ಸಿಗೆ ಸೇರಿದಾಗ ಏನಂತೇವೆ, ಅದಕ್ಕೆ ಮಿಲ್ಕ್ ಆಸ್ಪಿರೇಷನ್ ಅಂತ ಅಂತೀವಿ. ಅವಾಗ ಏನಾಗುತ್ತೆ ಅಂದರೆ, ಮಗು ಜೀವಹಾನಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗಲೂ ಹೆಂಗಂತಂದರೆ, ಬೆನ್ನಿಗೆ ಸಪೋರ್ಟ್ ತೊಗೋಬೇಕು ಹೆಣ್ಮಕ್ಳು. ಡೆಲಿವರಿ ಆದ ಹೆಣ್ಮಕ್ಳು ಬೆನ್ನಿಗೆ ಸಪೋರ್ಟ್ ತೊಗೋಬೇಕು. ಅಂದರೆ ಗಾಡಿಗೆ ಹಚ್ಚಿ ಕುಂದ್ರೋದು ಅಥವಾ ಬೆನ್ನಿಗೆ ಏನು ತೆಳ್ದುಂಬಿಟ್ಕೊಂಡು ಕುಂದ್ರೋದು. ಆಮೇಲೆ ಮಗುನ ಚೆನ್ನಾಗಿ ಹಾಲು ಕುಡಿಸೋದು. ಅಂದರೆ ಅದಕ್ಕೆ ಫುಟ್ಬಾಲ್ ಪೊಸಿಷನ್ ಅಂತಲೂ ಅಂತೀವಿ. ಅಂದರೆ ಮಗು ಕೆಳಗಡೆ ಒಂದು ತೆಳ್ದುಂಬಿಟ್ಕೊಂಡು ಮಗು ಮತ್ತು ತಾಯಿ ಎದೆ ಒಂದೇ ಪ್ಲೇನಲ್ಲಿ ಇರಬೇಕು. ಹಾಲು ಕುಡಿಸಿ ಪೂರ ಒಂದು ಬ್ರೆಸ್ಟ್ ಖಾಲಿ ಆದಮೇಲೆ ಇನ್ನೊಂದು ಬ್ರೆಸ್ಟ್ ಹಾಲು ಕುಡಿಸಿ ಮಗುನ ಎದೆ ಮೇಲೆ ಹಾಕ್ಕೊಂಡು ಅದಕ್ಕೆ ಡರ್ಕಿ ಬಿಡಿಸ್ಬೇಕು. ಯಾವಾಗ ಅದು ಪ್ರಾಪರಾಗಿ ಡರ್ಕಿ ಬಿಡುತ್ತೆ, ಅವಾಗ ಏನಾಗುತ್ತೆ, ಹಾಲು ಹೊಟ್ಟೆ ಸೇರಿದೆ ಅಂತ ಅರ್ಥ. ಅದಾದಮೇಲೆ ಮಗುನ ಮಲಗಿಸ್ಬೇಕು. ಸೊ ಈ ಥರ ಮಾಡ್ಕೊಂಡು ಹೋದರೆ, ಆಮೇಲೆ ಚೆನ್ನಾಗಿ ಕ್ಲೀನಾಗಿರಬೇಕು ಹೆಣ್ಮಕ್ಳು. ಈಗ ಡೆಲಿವರಿ ಆಗಿದೆ, ಟಾಕಿ ಹಾಕ್ಯಾರ, ಜಳಕ ಮಾಡೋಂಗಿಲ್ಲ, ಹಾಗೆಲ್ಲ ಭಾಳ ಜನ ಅಂತಾರೆ. ಏನಿಲ್ಲ, ಪ್ಲಾಸ್ಟಿಕ್ ಕಟ್ಕೊಳ್ಳೋದು ಆ ಜಾಗದಲ್ಲಿ ಅಥವಾ ಬಟ್ಟೆ ಕಟ್ಕೊಳ್ಳೋದು, ಸ್ನಾನ ಮಾಡಬೇಕು ಅಥವಾ ಅದು ಏನೋ ಒರೆಸ್ಕೋಬೇಕು, ಮೈ ಒರೆಸ್ಕೋಬೇಕು. ಸೊ ನೀಟಾಗಿರಬೇಕು. ಆಮೇಲೆ ಬೆಚ್ಚಗಿರಬೇಕು. ಅಂದರೆ ತಲೆ ಕಟ್ಕೊಳ್ಳೋದಾಯಿತು ಅಥವಾ ಸಾಕ್ಸ್ ಹಾಕ್ಕೊಳ್ಳೋದಾಯಿತು, ಅವಕ್ಕಷ್ಟೆಲ್ಲ ಈವನ್ ಬೇಬಿಗಳು ಸಹಿತ ಬೆಚ್ಚಗಿಟ್ಕೋಬೇಕು. ಆಮೇಲೆ ಡೆಲಿವರಿ ಆದ ತಕ್ಷಣ ಎಲ್ಲರನ್ನೂ ಇಲ್ಲಿ ಕರೆಸಿಬಿಡ್ತಾರೆ ನೋಡೋಕ್ಕೆ ಮಗುನ ತಾಯಿನ. ಏನಾಗುತ್ತೆ ಅಂತಂದರೆ, ಹೊರಗೆಲ್ಲ ಅಡ್ಡಾಡಿ ಬಂದಿರ್ತಾರೆ, ಒಂದೇ ಕೆಲಸಕ್ಕೆ ಬಂದಿರೋಂಗಿಲ್ಲ ಅವರು, ಮಗುನ ತಾಯಿ ನೋಡೋಕ್ಕಂತಲೇ ಬಂದಿರೋಂಗಿಲ್ಲ, ಇರೋ ಬರೋ ಕೆಲಸ ಇಟ್ಕೊಂಡು ಮಾರ್ಕೆಟೆಲ್ಲ ಅಡ್ಡಾಡಿ ಬರ್ತಾರೆ. ಸೊ ನಾವು ಪ್ರತಿ ಸಲ ಹೇಳಿರ್ತೀವಿ, ವಿಸಿಟರ್ಸ್ ಆರ್ ನಾಟ್ ಅಲೌಡ್ ಅಂತ. ಬಟ್ ಅಂದರೂ ನಾವು ರೌಂಡ್ಸ್ ಮಾಡಿ ಹೋದ ಕ್ಯಾಪಲ್ಲಿ ಬಂದು ನೋಡ್ಕೊಂಡು ಹೋಗ್ಬಿಡ್ತಾರೆ. ಅವಾಗೇನಾಗುತ್ತೆ ಅಂತಂದರೆ, ಅವ್ರು ಯಾವ್ಯಾವ ಇನ್ಫೆಕ್ಷನ್ ತೊಗೊಂಬಂದಿರ್ತಾರೋ, ಯಾರ್ಯಾರು ಕೆಮ್ಮಿರ್ತಾರೋ, ಏನು ಮಾಡಿರ್ತಾರೋ, ಅದು ಬಂದು ಮಗುಗೆ ತಾಯಿಗೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಯೂಶ್ವಲಿ ಹೆಂಗಂದರೆ, ವಿಸಿಟರ್ಸ್ನ ಅವಾಯ್ಡ್ ಮಾಡಬೇಕು. ಮದುವೆ ಇದು ಡೆಲಿವರಿ ಆಗಿ ಒಂದು ತಿಂಗಳು ಅಥವಾ 2 ತಿಂಗಳ ತನಕ ವಿಸಿಟರ್ಸ್ ಅಲೌಡ್ ಇಲ್ಲದೆ ಇರೋದು ಬೆಟರು, ತಾಯಿಗೂ ಅಥವಾ ಇದು ಮಗು. ಅದರ ಈಗ ಡೆಲಿವರಿ ಆದ ತಕ್ಷಣ ಏನೈತಿ, ಒಂದು ಉತ್ಸಾಹ ಜಾತ್ರೆ ಮಾಡಿದಂಗೆ ಮಾಡಿಬಿಡ್ತಾರೆ, ಹೋಗಿ ಭೇಟಿ ಆಗಿದ್ವಿ. ಅದರೊಳಗೆ ಇನ್ನೊಂದು ನಿಯಮ ಏನಿರ್ತೈತೆ ಅಂತಂದ್ರೆ, ಹೋಗಿ ಭೇಟಿ ಆಗ್ಲಿಕ್ಕೆ ಅಂದ್ರೆ ಏನೈತಿ, ಯಾಕೆ ನಮಗೆ ಬಂದ ಭೇಟಿಗೆ ನೋಡ ಅನ್ನುವಂಥದ್ದು ಒಂದು ಇದ್ರೊಳಗೆ ಇರ್ತೈತಿ. ಅದಕ್ಕೆ ಏನೈತಿ, ಜನ ಏನು ಮಾಡ್ತಾರೆ, ಹಾಂ, ಅದಕ್ಕೆ ನಾವೇನೋದೇನೈತಿ, ಕನಿಷ್ಠ ಅವರಿಗೆ ಅಂತರ ಕಾಯ್ಕೊಂಡು ಏನೈತಿ ಮಾತಾಡಿ ಹೋಗಲಿ ಅನ್ನುವಂಥ ಒಂದು ಸಲಹೆ. ಕನಿಷ್ಠ ಪಕ್ಷ ಒಂದು 3 ಮೀಟ್ರ್ 4 ಮೀಟ್ರ್ ದೂರಲಿಂದ ಮಾತಾಡಿ ನೀವು ಹೋಗ್ರಿ, ಸಮೀಪ ಹೋಗ್ಬೇಡ್ರಿ. ಯಾಕಂತಂದರೆ ಈಗ ನಾವು ಹೇಳಿದ್ರಿ, ಯಾಕಂದ್ರೆ ಅನೇಕ ಕಡೆ ಅಡ್ಡಾಡಿ ಬಂದಿರ್ತಾರೆ, ಅವು ಜರಾಸಿಮ್ ವೈರಸ್ ಮಗು ಎತ್ಕೋತಾರೆ, ಮುತ್ತಿಕಾಕ್ ಹೋಗ್ತಾರೆ. ಯಾಕಂತಂದ್ರೆ ಅದಂತೂ ಮೊದಲು ಮಾಡಲೇಬಾರ್ದು. ಯಾಕಂದ್ರೆ ನಮ್ಮ ಜರಾಸಿಮ್ಸ್ ಏನದಾವ ಅದರೊಳಗೆ ಮಗುವಿಗೆ ಅಟ್ಯಾಕ್ ಆಗೋದು. ಅದಕ್ಕೆ ನೀವು ಖುಷಿ ಇರಲಿ, ಪೇಡೆ ಹೇಳ್ತೀರಿ, ಎಲ್ಲ ಊರು ತುಂಬ ಪೇಡೆ ಅಂತ ನಡೀತಿದೆ. ಆದರೆ ಆ ತಾಯಿಯ ಸಮೀಪ ನೀವು ಯಾರೂ ಹೋಗ್ಬೇಡ್ರಿ. ಯಾಕಂತಂದ್ರೆ ಅವು ದವಾಖಾನೆ ಒಳಗೆ ಎಷ್ಟು ಅಚ್ಚುಕಟ್ಟಾಗಿ ನೋಡ್ಕೊತಿರ್ತಾರೆ. ನೀವು ಏನೈತಿ, ನಿಮ್ಮ ಒಂದು ಪ್ರೀತಿಯ ಒಂದು ಏನು ಮಾಡ್ತೈತೆ ಅಂತಂದ್ರೆ, ಅವು ತಾಯಿ ಮತ್ತು ಮಗುವಿಗೆ ಇನ್ಫೆಕ್ಷನ್ ಆಗುವಂಥ ಒಂದು ಸನ್ನಿವೇಶಗಳು ಹೆಚ್ಚಿರ್ತಾವೆ. ಡಾಕ್ಟರ್, ಈಗ ಹೇಳಬೇಕಾಗಿದ್ದು ಏನು ಅಂತಂದರೆ, ಸರ್ಕಾರಿ ದವಾಖಾನೆ ಒಳಗೆ ಹೋದ್ರೆ ನಮಗೆ ಧೈರ್ಯವಾಗಿ ಔಷಧ ಕೊಡ್ತಾರೆ ಅನ್ನುವಂಥದ್ದು ಈಗ ಜನಮನವರಿಕೆ ಐತಿ. ಯಾಕಂದರೆ ಸರ್ಕಾರಿ ದವಾಖಾನೆ ಅಂತ ನಿಷ್ಕಾಳಜಿ ಇರ್ತಾರಪ್ಪ ಅನ್ನುವಂಥದ್ದು. ನಾವು ಸಾರ್ವಜನಿಕವಾಗಿ ಸಮೀಕ್ಷೆ ಮಾಡಿದಾಗ ಈ ವಿಷಯ ತಿಳಿದು ಬಂತು. ಯಾಕಂದರೆ ಹೆಚ್ಚಾಗಿ ರೀತಿ ಡೆಲಿವರಿ ನಾರ್ಮಲ್ ಮಾಡಿದ್ದಾರೆ ಅನ್ನುವಂಥದ್ದು ಕೇಳಿ ಬಂದಾಗ, ಕನಿಷ್ಠ ಒಂದು 5-6 ಜನರಿಗೆ ನಾನು ಈ ವಿಷಯನ ಕೇಳಿದ್ದೀನಿ.
ಕೇಳಿದಾಗ ಹೇಳಿದರು ಇಲ್ಲ ಚಲೋ ಡಾಕ್ಟರ್ ಅದಾರ, ಹೆಚ್ಚಾಗಿ ನಾರ್ಮಲ್ ಡೆಲಿವರಿ ಆದರೆ ಏನೈತಿ ಒಂದು ಕಂಡೀಷನ್ ಈಗ ಏನು ಗೊತ್ತಾಯ್ತು ನಾರ್ಮಲ್ ಡೆಲಿವರಿ ಯಾಕೆ ಮಾಡ್ಕೋತೀರಿ ಅನ್ನೋದಕ್ಕೆ ಬಿಗಿನಿಂಗ್ ಹಿಡಿದು ಎಕ್ಸ್ಪ್ಲೇನ್ ಎಂಡ್ ತನಕ ಏನೈತಿ ನೀವು ಹೇಳಿದಂಗೆ ಏನೈತಿ ಅವ್ರು ಪಾಲಿಸ್ತಾರೆ ಅಂತಂದ್ರೆ ನಾರ್ಮಲ್ ಡೆಲಿವರಿ ಆಗ್ತೈತಿಪ್ಪ ಅನ್ನುವಂಥದ್ದು. ತಮ್ಮ ಒಂದು ಅಮೂಲ್ಯವಾದಂಥ ಸಮಯ ಈ ನಮ್ಮ ಸಂದರ್ಶನಕ್ಕೆ ನೀಡಿದ್ದೀರಿ. ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಆದಂಥದ್ದು. ಕೇವಲ ಜನ್ಮ ನೀಡೋದು ಅಷ್ಟೇ ಅಲ್ಲ, ಆ ಪ್ರಾಣವನ್ನು ಕಾಪಾಡುವುದು ಕೂಡ ಅಷ್ಟೇ ಮುಖ್ಯ. ಅದಕ್ಕೆ ವೈದ್ಯಾಧಿಕಾರಿಗಳು ಅಂತಂದ್ರೆ ಏನೈತಿ ಭಗವಂತನ ಒಂದು ಸ್ವರೂಪ ಅಂತಂತಾರೆ. ಎರಡನೇ ಭಗವಂತ ಯಾರಪ್ಪ ಅಂತಂದ್ರೆ ಏನೈತಿ ಡಾಕ್ಟ್ರ್ ಏನೈತಿ ಭಗವಂತನ ಎರಡನೇ ರೂಪ ಅಂತಂತಾರೆ. ಅದರೊಳಗೆ ಬೇರೆ ಮಾತಿಲ್ಲ. ತಾವು ಒಳ್ಳೆಯ ಒಂದು ಸರ್ವಿಸ್ ಕೊಡ್ತಾ ಇದ್ದೀರಿ. ನಾವು ತಮ್ಮ ಮೇಲಾಧಿಕಾರಿ ಆದಂತಹ ನಿಜಗುಲಿ ಸಾಹೇಬರಿಗೆ ಭೇಟಿ ಆದಾಗ ಏನೈತಿ ಆಯಿತು ಒಳ್ಳೆಯ ಕಾರ್ಯಕ್ರಮ ಮೇಡಮ್ ಅವ್ರು ಏನೈತಿ ಭಾಳ ಒಂದು ಒಳ್ಳೆಯ ಸರ್ವಿಸ್ ಕೊಡಕತ್ತಾರ, ಅವರಿಂದ ಜನರು ಏನೈತಿ ಮೆಚ್ಚುಗೆ ಪಡ್ತಾರೆ ಅನ್ನುವಂಥದ್ದು ಅದು ನಾವು ಈಗ ಕಂಡಂಗೂ ಆದ. ಯಾಕಂದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರೆ ಜನರಿಗೆ ಆರೋಗ್ಯದ ಒಂದು ಸಲಹೆ ಸೂಚನೆಗಳನ್ನು ಕೊಡಬೇಕಾಗಿತ್ತು. ಅದಕ್ಕೆ ತಾವು ತಮ್ಮ ಅಮೂಲ್ಯವಾದಂಥ ಸಮಯ ನಮ್ಮ ಸಂದರ್ಶನಕ್ಕೆ ಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ನಾವು JPM TV ಪರವಾಗಿ ತಮಗೆ ಧನ್ಯವಾದಗಳನ್ನು ಹಾಗೂ ವಂದನೆಯನ್ನು ಹೇಳ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ತಮ್ಮ ಅಮೂಲ್ಯವಾದಂಥ ಸಮಯ ಕೂಡ ನಮ್ಮ ವೀಕ್ಷಣೆಗೆ ಇಟ್ಟಿದ್ದೀರಿ. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆಗಳು.